ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕೈ ಇರುವಂತವರೆಲ್ಲರೂ ಕೈ ಜೋಡಿಸಿ ಹಲ್ಲೆಲೂಯಾ. ಎಲ್ಲರೂ ತೆಗೆದುಕೊಂಡು ಬಂದಿರಿ ಕೈಗಳನ್ನು, ಮನೆಯಲ್ಲಿ ಬಿಟ್ಟು ಬಂದಿರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕಿತ್ತೋಣ, ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಹೋದ ವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಒಂದು ವಿಷಯದ ಕುರಿತಾಗಿ 3 ವಾರಗಳಿಂದ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಆ ವಾಕ್ಯದ ಸಂದೇಶದ ಶೀರ್ಷಿಕೆ ಏನಾಗಿದೆ? ಯಾರಾದರೂ ನೆನಪು ಮಾಡ್ತೀರಾ? ಬಂದಂಥ ಹಲ್ಲೆಲೂಯಾ. ದೇವರನ್ನ ಅಲಕ್ಷ್ಯ ಮಾಡುವಂಥವರಿಗೆ ಆಗುವಂಥ ಅಪಾಯಗಳು ಏನಾಗಿದ್ದಾವೆ, ದೇವರನ್ನ ಆಸಕ್ತಿಯಿಂದ ಹುಡುಕುವಂಥವರಿಗೆ ಬರುವಂಥ ಆಶೀರ್ವಾದಗಳು ಏನಾಗಿದ್ದಾವೆ ಎನ್ನುವಂಥ ಅಂಶವನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಒಂದು ಅಂಶವನ್ನ ನೋಡಿದಂಥವರಾಗಿದ್ದೇವೆ. ಏನು? ಯಾರು ದೇವರನ್ನ ಅಲಕ್ಷ್ಯ ಮಾಡ್ತಾರೋ, ಯಾರು ಸೃಷ್ಟಿಕರ್ತನಾದ ದೇವರಿಗೆ ಅಲಕ್ಷ್ಯವಾಗಿ ಜೀವಿಸ್ತಾರೋ, ಅವರು ತಮ್ಮ ಜೀವಿತದಲ್ಲಿ ತಾವೇ ಅಪಾಯಗಳನ್ನ ಬರಮಾಡಿಕೊಳ್ಳುವವರು ಆಗಿರ್ತಾರೆ ಪ್ರಿಯರೇ. ಆ ಸತ್ಯವೇದದಲ್ಲಿ ಇರ್ತಕ್ಕಂಥ 3340 ವ್ಯಕ್ತಿತ್ವಗಳಲ್ಲಿ ಕೆಲವು ವ್ಯಕ್ತಿತ್ವಗಳನ್ನು ನಾವು ನೋಡಿದ್ದೇವೆ. ಅವರಲ್ಲಿ ಕೆಲವರು ದೇವರನ್ನ ಅಲಕ್ಷ್ಯ ಮಾಡಿದ್ರು, ದೇವರ ಮಾತುಗಳನ್ನ ಅಲಕ್ಷ್ಯ ಮಾಡಿದ್ರು, ದೇವರ ಆಜ್ಞೆಯನ್ನ ಅಲಕ್ಷ್ಯ ಮಾಡಿದ್ರು, ಸಹೋದರರ ಸಹವಾಸವನ್ನ ಅಲಕ್ಷ್ಯ ಮಾಡಿದ್ರು. ಅವರು ಅಪಾಯಗಳನ್ನ ತಂದುಕೊಂಡ್ರು ತಮ್ಮ ಮೇಲೆ. ಮೊದಲನೇದಾಗಿ ನಾವು ನೋಡಿದ್ದೇವೆ, ಅವಳು ದೇವರ ಆಜ್ಞೆಯನ್ನ ಅಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ಪಾಪ ಎನ್ನುವಂಥದ್ದು ಈ ಲೋಕದೊಳಗಡೆ ಏನಾಯ್ತು? ಪ್ರವೇಶ ಮಾಡಿತು ಪ್ರಿಯರೇ. ಹಲ್ಲೆಲೂಯಾ. ಆಕೆ ಆ ಒಂದು ಆಜ್ಞೆಯನ್ನು ಅಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ಪಾಪ ಬಂತು. ಏಷಾವನು, ಆತನ ಕುರಿತಾಗಿ ನಾವು ನೋಡಿದ್ವಿ. ಏಷಾವನು ಏನನ್ನು ಅಲಕ್ಷ್ಯ ಮಾಡಿದ? ಆಶೀರ್ವಾದವನ್ನ, ಚೊಚ್ಚಲುತನದ ಹಕ್ಕನ್ನ ಅಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ಪುನಃ ಆತನು ಆ ಹಕ್ಕನ್ನ, ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕೆ ಆಗಲೇ ಇಲ್ಲ. ಯಾಕಂದ್ರೆ ಒಂದು ಸಮಯದಾಗ ಆಶೀರ್ವಾದ ಬಂದಿದೆ ಅಂದ್ರೆ ಆ ಆಶೀರ್ವಾದವನ್ನ ಮತ್ತೆ ದೂರ ಮಾಡಿದರೆ ಪುನಃ ಬರುವುದಕ್ಕೆ ಅದು ಸಾಧ್ಯ ಇಲ್ಲ ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಏಷಾವನ ಜೀವಿತದಿಂದ ನಾವು ಕಲಿತುಕೊಂಡಿದ್ದೇವೆ ಪ್ರಿಯರೇ. ಸಂಸೋನನ ಕುರಿತಾಗಿ ನಾವು ನೋಡಿದಂಥವರಾಗಿದ್ದೇವೆ. ಸಂಸೋನನು ಏನನ್ನ ಅಲಕ್ಷ್ಯ ಮಾಡಿದ? ಸಹವಾಸವನ್ನ ಅಲಕ್ಷ್ಯ ಮಾಡಿದ. ಹಲ್ಲೆಲೂಯಾ. ಇಸ್ರಾಯೇಲರನ್ನ ಬಿಟ್ಟು ಯಾರ ಸಹವಾಸದ ಕಡೆಗೆ ಹೋಗ್ತಾ ಇದ್ದಾನೆ ಸಂಸೋನನು? ಫಿಲಿಸ್ಟಿಯರ ಸಹವಾಸದ ಕಡೆಗೆ ಹೋದಂತ ಸಂಸೋನನು ಏನಾದ? ಅಭಿಷೇಕವನ್ನ ಕಳೆದುಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಇನ್ನು ಅನೇಕ ಅಂಶಗಳನ್ನು ನಾವು ನೋಡಿದ್ದೇವೆ. ಲೋಟನ ಹೆಂಡತಿ ದೇವದೂತನ ಮಾತನ್ನ ಅಲಕ್ಷ್ಯ ಮಾಡಿದ್ಲು. ಏನನ್ನ ಅಲಕ್ಷ್ಯ ಮಾಡಿದ್ಲು? ಹಿಂದಕ್ಕೆ ತಿರುಗಿ ನೋಡಬೇಡಿ ಎಂಬುದಾಗಿ ದೇವದೂತ ಹೇಳಿದ್ರೆ ಲೋಟನ ಹೆಂಡತಿ ಏನ್ ಮಾಡಿದ್ಲು? ಹಿಂದಕ್ಕೆ ತಿರುಗಿ ನೋಡಿದ ಕಾರಣಕ್ಕಾಗಿ ಉಪ್ಪು ಸ್ತಂಭವಾಗಿ ಅಲ್ಲಿಯೇ ಇದ್ದು ಬಿಟ್ಲು. ಆಕೆ ಜೀವಂತವಾಗಿ ಪುನಃ ಅವರ ಸಂಗಡ ಹೋಗಲಿಲ್ಲ. ಸತ್ಯವೇದ ಹೇಳುತ್ತೆ 9ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 62ನೇ ವಾಕ್ಯದಲ್ಲಿ, ಯಾವನಾದರೂ ನೇಗಿಲಿನ ಮೇಲೆ ಕೈಯಿಟ್ಟು ಹಿಂದಕ್ಕೆ ತಿರುಗಿ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಹಲ್ಲೆಲೂಯಾ. ದೇವರ ರಾಜ್ಯದ ಒಳಗಡೆ ನೀವು ಸೇರಿಸಲ್ಪಟ್ಟಂತವರಾಗಿದ್ದೀರಿ. ಈಗ ಆತನ ಕಡೆಗೆ ಬಂದು ಮತ್ತೆ ಪುನಃ ಹಿಂದುಗಡೆ ನೋಡಬಾರದು. ಪುನಃ ಹಿಂದಿನ ಜೀವಿತದ ಕಡೆಗೆ ನೀವು ಹೋದ್ರೆ ನೀವೇನಾಗ್ತೀರಿ? ಲೋಟನ ಹೆಂಡತಿಯ ರೀತಿಯಲ್ಲಿ ಸಾರವುಳ್ಳಂತ ಉಪ್ಪ ಅಲ್ಲ, ನಿಸ್ಸಾರವುಳ್ಳಂತ ಉಪ್ಪಾಗಿ ಲೋಕದಲ್ಲಿ ನೀವು ಜೀವಿಸ್ತಾ ಇರ್ತೀರಿ ಪ್ರಿಯರೇ. ಮತ್ತೆ ನಾವು ನೋಡಿದ್ವಿ, ಕೆಲವು ಜನರು ದೈವ ಸೇವಕರ ಮಾತುಗಳನ್ನ, ಅದ್ಭುತಗಳನ್ನ ಏನ್ ಮಾಡಿದ್ರು? ಅಲಕ್ಷ್ಯ ಮಾಡಿದ್ರು. ಅವರಿಗಾಗಿ ನ್ಯಾಯ ತೀರ್ಪು ಎನ್ನುವಂಥದ್ದು ಇಡಲ್ಪಟ್ಟಿದೆ. ಈ ಲೋಕಕ್ಕೆ ಯೇಸು ಸ್ವಾಮಿ 2ನೇ ಸಾರಿ ಹೆಂಗ್ ಬರ್ತಾನೆ? ನ್ಯಾಯಾಧಿಪತಿಯಾಗಿ ಬರ್ತಾನೆ. ಸಿಂಹಾಸನದ ಮೇಲೆ ಕೂತುಕೊಂಡವನಾಗಿ ಎಲ್ಲಾ ದೇಶಗಳ ಜನಾಂಗಗಳಿಗೆ ನ್ಯಾಯವನ್ನ ಕೊಡುವುದಕ್ಕಾಗಿ ಬರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಬಿಳಿ ಸಿಂಹಾಸನದ ಕುರಿತಾಗಿ ತೀರ್ಪನ್ನು ನಾವು ನೋಡ್ತಾ ಇರ್ತೀವಿ 20ನೇ ಅಧ್ಯಾಯದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ತಿಳಿಸ್ತಾ ಇದೆ, ಅಲ್ಲಿ ಎಲ್ಲ ಜನಾಂಗಗಳು ಆತನ ಮುಂದೆ ಏನ್ ಮಾಡ್ತಾರಂತೆ? ನಿಂತುಕೊಳ್ತಾರೆ. ಎಲ್ಲ ಜನಾಂಗಗಳಿಗೆ ಆತನ ಏನ್ ಮಾಡ್ತಾನೆ? ತೀರ್ಪನ್ನ ಪ್ರಕಟಪಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಆದ್ರೆ ಯಾರು ಯೇಸು ಸ್ವಾಮಿಯನ್ನು ನಂಬಿರ್ತಾರಲ್ವಾ, ಆ ತೀರ್ಪಿನಲ್ಲಿ ಅವ್ರಿಗೆ ಏನಿಲ್ಲ?
ಪಾಲಿಲ್ಲ. ಯಾಕಂದ್ರೆ ಸ್ವಾಮಿಯನ್ನ ನಂಬಿದವರಿಗೆ ಮೇಲಿಗಾಗಿ ಬಹುಮಾನಕ್ಕಾಗಿ ದೇವ್ರು ಏನ್ ಮಾಡ್ತಾನೆ, ತೀರ್ಪನ್ನ ಕೊಡ್ತಾನೆ. ಒಬ್ಬೊಬ್ರು ಯಾರ್ಯಾರು ಯಾವ ಯಾವ ರೀತಿಯಾಗಿ ಆತ ನಂಬಿಕೊಂಡು ಸೇವೆಯನ್ನ ಮಾಡಿದ್ದೀರೋ ಆ ತಕ್ಕ ರೀತಿಯಲ್ಲಿ ಆತನ ಏನ್ ಮಾಡ್ತಾನೆ, ಬಹುಮಾನಗಳನ್ನ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾಲ್ಕನೇದಾಗಿ ನಾವು ನೋಡಿದ್ದೇವೆ, ಕೊನೆಯದಾಗಿ ನಾವು ನೋಡಿದ್ವಿ ಯಾರ ಕುರಿತಾಗಿ, ತಿಮೋತಿಯೇ, ನಿನ್ನಲ್ಲಿರುವಂತ ವರವನ್ನ ನೀನ್ ಏನ್ ಮಾಡಬೇಡ, ಅಲಕ್ಷ್ಯ ಮಾಡಬೇಡ. ದೇವರು ಪ್ರತಿಯೊಬ್ಬರಿಗೆ ಒಂದೊಂದು ವರವನ್ನ ಕೊಟ್ಟಿದ್ದಾನೆ. ಆ ವರಗಳನ್ನ ನೀವೇನ್ ಮಾಡಬೇಡ್ರಿ, ಅಲಕ್ಷ್ಯ ಮಾಡಬೇಡ್ರಿ. ಕೆಲವೊಬ್ಬರಿಗೆ ರಾಗ ಹಾಡುವಂತ ವರ ಇರುತ್ತೆ, ಕೆಲವೊಬ್ಬರಿಗೆ ಸ್ತುತಿ ಮಾಡುವಾಗ ದೆವ್ವಗಳು ಓಡುವಂತ ಒಂದು ವರ ಇರುತ್ತೆ, ಕೆಲವೊಬ್ರು ಕುಟುಂಬದಲ್ಲಿ ಅವರ ಪ್ರಾರ್ಥನೆ ಮಾಡಿದ ಪ್ರಾರ್ಥನೆನ ದೇವರು ತಪ್ಪದೆ ಕೇಳ್ತಾ ಇರ್ತಾನೆ. ಒಬ್ಬೊಬ್ಬರಿಗೆ ದೇವರು ಒಂದೊಂದು ವರಗಳನ್ನ ಕೊಟ್ಟಿದ್ದಾನೆ ಪ್ರಿಯರೇ. ಆ ವರಗಳನ್ನು ನಾವೇನ್ ಮಾಡಬಾರ್ದು, ಅಲಕ್ಷ್ಯ ಮಾಡಬಾರದು. ವರಗಳನ್ನು ಕೂಡ ಅಲಕ್ಷ್ಯ ಮಾಡಬೇಡಿ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡಿದಂಥವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಇವತ್ತಿನ ದಿನ ನಾವು ನೋಡೋಣ, ಇವೆಲ್ಲ ನೆಗೆಟಿವ್ ಆಗಿರುವಂಥವುಗಳು. ಇವತ್ತು ಪಾಸಿಟಿವ್ ಆಗಿ ನಾವು ನೋಡೋಣ. ದೇವರನ್ನ ಹುಡುಕಿದಂಥವರಿಗೆ, ಆಸಕ್ತಿಯಿಂದ ಹುಡುಕಿದಂಥವರಿಗೆ ಬರುವಂತ ಆಶೀರ್ವಾದಗಳು ಏನಾಗಿದ್ದಾವೆ ಎಂಬುದಾಗಿ. ಹಲ್ಲೆಲೂಯಾ. ದೇವರನ್ನ ಯಾರು ಆಸಕ್ತಿಯಿಂದ ಹುಡುಕ್ತಾರೋ, ದೇವರನ್ನ ಯಾರು ಆಸಕ್ತಿಯಿಂದ ಆತನ ಆಲಯಕ್ಕೆ ಬರ್ತಾರೋ ಅವರಿಗೆ ಆಶೀರ್ವಾದಗಳು ತಪ್ಪದೆ ಬರುವಂತವುಗಳಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳುತ್ತದೆ ಏನೆಂಬುದಾಗಿ ಅಂದ್ರೆ, ನಾವು ಹುಡುಕುವುದಕ್ಕಿಂತ ಮುಂಚಿತವಾಗಿಯೇ ದೇವರು ನಮ್ಮನ್ನ ಹುಡುಕುತ್ತಾ ನಮ್ಮ ಬಳಿಗೆ ಹೊರಟು ಬಂದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಹುಡುಕುವುದಕ್ಕಿಂತ ಮುಂಚಿತವಾಗಿಯೇ ಆತನು, ಕರ್ತನೇ ನಮ್ಮನ್ನ ಏನ್ ಮಾಡಿದ, ಹುಡುಕಿಕೊಂಡು ಬಂದ. ಎಸ್ಕೇಲನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 11, 12, 13, 14, 15, 16 ವಚನಗಳನ್ನು ನಾವು ಓದುತ್ತಾ ಹೋಗುವಾಗ ಸತ್ಯವೇದ ಹೇಳ್ತಾ ಇದೆ, ಕರ್ತನು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ನಾನೇ ನನ್ನ ಕುರಿಗಳನ್ನ ಹಿಂಬಾಲಿಸಿ ಹುಡುಕುವೆನು, ಅವುಗಳಿಗೆ ಬೇಕಾದ ಮೇವನ್ನ ನಾನೇ ಅನುಗ್ರಹ ಮಾಡುವೆನು, ಯಾವುದು ತಪ್ಪಿ ಹೋಗಿದೆನೋ ಪುನಃ ನಾನು ಕರೆದುಕೊಂಡು ಬಂದು ನನ್ನ ಆಲಯದಲ್ಲಿ ನಿಲ್ಲಿಸುವೆನು ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ನಾವು ಹುಡುಕುವುದಕ್ಕಿಂತ ಮುಂಚಿತವಾಗಿಯೇ ದೇವರೇ ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ, ಹುಡುಕಿಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ಆ ಸಂಜೆಯ ತಂಗಾಳಿನಲ್ಲಿ, ತೋಟದಲ್ಲಿ, ಏದೇನ್ ತೋಟದಲ್ಲಿ ಆದಾಮ ಅವ್ವಳು ಇರುವಾಗ ದೇವರು ವಾಕ್ಯ ಹೇಳ್ತಾ ಇದೆ, ಪರಲೋಕದಿಂದ ದೇವರು ಭೂಲೋಕಕ್ಕೆ ಏದೇನ್ ತೋಟದಲ್ಲಿ ಇಳಿದು ಬಂದು ಏನ್ ಮಾಡ್ತಾ ಇದ್ದಾನೆ, ಆದಾಮ ಅವ್ವಳನ್ನ ಹುಡುಕಿಕೊಂಡು ಬಂದನು ಎಂಬುದಾಗಿ ಆದಿಕಾಂಡ 3:8 ನಾವು ನೋಡ್ತಾ ಇರ್ತೇವೆ ಪ್ರಿಯರೇ. ಅದೇ ವಿಮೋಚನೆ ಕಾಂಡ 3:8 ಇಸ್ರಾಯೇಲ್ಯರು ಅಂದ್ರೆ ದೇವರನ್ನ ನಂಬಿದಂತ ಮಕ್ಕಳು ಎಲ್ಲರೂ ಕಷ್ಟಕ್ಕೆ ಒಳಗಾದಾಗ, ನಷ್ಟದಲ್ಲಿ ಇರುವಾಗ, ಸಂಕಟದಲ್ಲಿ, ಬಾಧೆಯಲ್ಲಿ ಇರುವಾಗ ದೇವರು ಪುನಃ ಬೆಟ್ಟದ ಮೇಲೆ ಆತನು ಹುಡುಕಿಕೊಂಡು ಮೋಶೆಗೆ ದರ್ಶನವನ್ನ ಕೊಟ್ಟ. ಬೆಟ್ಟದ ಮೇಲೆ ಆತನು ಇಳಿದು ಬಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಆರಾಧನೆ ಮಾಡುವಂತ ದೇವರು ನಮ್ಮನ್ನು ಉಂಟು ಮಾಡಿದ ದೇವರಾಗಿದ್ದಾನೆ, ನಮ್ಮನ್ನು ಹುಡುಕಿಕೊಂಡು ಬರುವಂತ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಾಕ್ಯ, ಆತನು ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಹೊರಟು ಬಂದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಕೆಟ್ಟು ಹೋದಂತವರಾಗಿದ್ದೆವು. ಯಾವಾಗ? ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ. ನಾವು ದಾರಿ ತಪ್ಪಿದಂತವರಾಗಿದ್ದೆವು. ಹಲ್ಲೆಲೂಯಾ. ಪಾಪದಲ್ಲಿ ಇರುವಂತವರು ಆಗಿದ್ದೆವು. ಯಾವಾಗ ಆತನು ನಮ್ಮ ಹೃದಯದ ಆಲಯದಲ್ಲಿ ಒಳಗಡೆ ಬಂದನು, ಯಾವಾಗ ನಾವು ರಕ್ಷಣೆಯ ಮಾರ್ಗದಲ್ಲಿ ಬಂದೆವು, ಆ ಸಮಯದಲ್ಲಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ನಾವು ಕೆಟ್ಟು ಹೋದಂತವರಲ್ಲ. ಹಲ್ಲೆಲೂಯಾ. ನಾವು ವಾದಂತವರು, ರಕ್ಷಣೆಯ ಜೀವಿತವನ್ನ ಹೊಂದಿಕೊಂಡಂತವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರನ್ನ ಇವತ್ತಿನ ದಿನಗಳಲ್ಲಿ ಅನೇಕರು ಹುಡುಕ್ತಾ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ದೇವರೇ ಮನುಷ್ಯರನ್ನು ಹುಡುಕಿಕೊಂಡು ಬಂದ, ಆದರೆ ಮನುಷ್ಯರು ಏನ್ ಮಾಡ್ತಾ ಇಲ್ಲ, ದೇವರನ್ನ ಹುಡುಕ್ತಾ ಇಲ್ಲ, ದೇವರ ಸನ್ನಿಧಾನವನ್ನ ಬಯಸ್ತಾ ಇಲ್ಲ. ಈ ಒಂದು ಪ್ರಪಂಚದಲ್ಲಿರ್ತಕ್ಕಂಥ ಸೃಷ್ಟಿಗಳಲ್ಲಿ, ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ನಿರ್ಜೀವವಾಗಿರ್ತಕ್ಕಂಥ ವಸ್ತುಗಳಲ್ಲಿ, ಕಲ್ಲುಗಳಲ್ಲಿ, ಮರಗಳಲ್ಲಿ, ಗಿಡಗಳಲ್ಲಿ ಲಯವಾಗಿ ಹೋಗುವಂತ ಒಬ್ಬ ಮನುಷ್ಯನಲ್ಲಿಯೂ ಕೂಡ ದೇವರನ್ನ ಹುಡುಕ್ತಾ ಇದ್ದಾನೆ. ಯಾರು? ಮನುಷ್ಯ. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಾಕ್ಯ, 21, 22, 23ನೇ ವಾಕ್ಯ ಹೇಳುತ್ತೆ, ಮನುಷ್ಯನು ಲಯವಾಗಿ ಹೋಗುವಂತ ವಸ್ತುಗಳಲ್ಲಿ ದೇವರನ್ನ ಹುಡುಕ್ತಾ ಇದ್ದಾನೆ. ದೇವರನ್ನ ಸರಿಯಾದ ರೀತಿಯಲ್ಲಿ ಹುಡುಕ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10, 11ನೇ ವಾಕ್ಯಗಳಲ್ಲಿ ದೇವರನ್ನ ಹುಡುಕುವವರು ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನೀನು ಯಾರನ್ನ ಹುಡುಕ್ತಾ ಇದೀಯಾ? ಯಾವ ಒಂದು ವಿಷಯಕ್ಕಾಗಿ ಆಲಯಕ್ಕೆ ಬಂದಿದೀಯಾ?
ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ತನ್ನ ಆಲಯದಲ್ಲಿ ಆತನು ಇರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆಲಯದಲ್ಲಿ ಕೂಡಿ ಬರುವಾಗ ಆಶೀರ್ವಾದವನ್ನ ಮಾಡುವ ದೇವರಾಗಿದ್ದಾನೆ. ಆತನ ಕಣ್ಣುಗಳು ನಿನ್ನನ್ನ ನೋಡುವಂತ ಕಣ್ಣುಗಳಾಗಿದ್ದಾವೆ. ಅದೇ ದರ್ಶನವನ್ನ ಮೃತ್ಯುಂಜಯ ಮಠಕ್ಕೆ ದೇವರು ಕೊಟ್ಟಿರುವಂತದ್ದು. ಪ್ರಿಯರೇ, ಮೇಲ್ಗಡೆ ನೀವು ನೋಡ್ತಾ ಇದ್ರೆ 1ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 16ನೇ ವಾಕ್ಯ ಏನಂತ ಹೇಳ್ತಾ ಇದೆ, ನನ್ನ ದೃಷ್ಟಿಯು ಮನಸ್ಸು ಸದಾ ಅಲ್ಲೇ ಇರುವುದು. ಎಲ್ಲಿ? ಆಲಯದ ಮೇಲೆ. ಹಲ್ಲೆಲೂಯಾ. ಆಲಯಕ್ಕೆ ಬರುವಂತವರು ದೇವರನ್ನ ಹುಡುಕುವಂತವರಾಗಿದ್ದಾರೆ. ಆಲಯಕ್ಕೆ ಬರುವಂತವರು ದೇವರನ್ನ ಪ್ರೀತಿಸುವಂತವರಾಗಿದ್ದಾರೆ. ಆಸಕ್ತಿಯಿಂದ ಹುಡುಕ್ತಾ ಇದೆಯಾ ಈ ಸಮಯದಲ್ಲಿ? ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರನ್ನ ಹುಡುಕುವವನು ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಂಗೆ ಮುಂದೆ ನಾವು ನೋಡ್ತಾ ಹೋದ್ರೆ ದೇವರನ್ನ ಹುಡುಕುವುದರಿಂದ ಬರುವಂತ ಆಶೀರ್ವಾದಗಳು ನಮಗೆ ಏನಾಗಿದ್ದಾವೆ? ಹಲ್ಲೆಲೂಯಾ. ದೇವರನ್ನ ಹುಡುಕುವಾಗ ಬರುವಂತ ಆಶೀರ್ವಾದಗಳು ನಮಗೆ ಏನಾಗಿದ್ದಾವೆ? ಸತ್ಯವೇದ ಅದರ ಬಗ್ಗೆ ಏನು ಹೇಳ್ತಾ ಇದೆ ಅಂತೇಳಿ ನಾವು ನೋಡುವಾಗ, ಯಾರು ದೇವರ ವಾಕ್ಯವನ್ನು ಹುಡುಕ್ತಾರೋ, ಯಾರು ದೇವರನ್ನ ಹುಡುಕ್ತಾರೋ ಅವರಿಗೆ ಏನಂತ ಹೇಳ್ತಾ ಇದೆ ವಾಕ್ಯ? ಭಾಗ್ಯವಂತರಂತವರು. ಏನಾಗಿದ್ದಾರೆ? ಭಾಗ್ಯವಂತರು. 119ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ನಾವು ನೋಡುವುದೇ ಆದರೆ, ದೇವರನ್ನು ಹುಡುಕುವವರು ಏನಾಗಿದ್ದಾರೆ? ಭಾಗ್ಯವಂತರಾಗಿದ್ದಾರೆ. ಅವರು ಅಭಾಗ್ಯರಲ್ಲ, ಭಾಗ್ಯವನ್ನು ಹೊಂದಿಕೊಂಡಂತವರಾಗಿದ್ದಾರೆ, ಆಶೀರ್ವಾದವನ್ನ ಹೊಂದಿಕೊಂಡಂತವರಾಗಿದ್ದಾರೆ. ಪ್ರಿಯರೇ, 119 ವಾಕ್ಯ ಓದ್ರಿ ಈ ಸಮಯದಲ್ಲಿ. ಆತನ ಕಟ್ಟಳೆಗಳನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಹೆಂಗ್ ಹುಡುಕ್ಬೇಕಂತೆ? ಸಂಪೂರ್ಣ ಮನಸ್ಸಿನಿಂದ. ಹಲ್ಲೆಲೂಯಾ. ಹೊಲದಲ್ಲಿ ತಾಳು ಇರುತ್ತೆ, ಬೆಳೆನೂ ಇರುತ್ತೆ. ಹಲ್ಲೆಲೂಯಾ. ಬೆಳೆ ನಮಗೆ ಬೇಕಾಗಿರೋದು. ಹಲ್ಲೆಲೂಯಾ. ತಾಳನ್ನ ಏನ್ ಮಾಡ್ತೀವಿ? ಸುಟ್ಟಾಕ್ತೀವಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸಂಪೂರ್ಣ ಮನಸ್ಸಿನಿಂದ ಯಾರು ಆತನನ್ನ ಹುಡುಕ್ತಾರೋ, ಯಾರು ಆತನ ಸಾನ್ನಿಧಾನವನ್ನ ಬಯಸ್ತಾರೋ ಅವ್ರು ಏನಾಗಿದ್ದಾರಂತೆ? ಭಾಗ್ಯವಂತರಾಗಿದ್ದಾರೆ. ಪ್ರಿಯರೇ, ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರನ್ನ ಹುಡುಕುವಂತವರಿಗೆ ಏನೈತಿ ಅಂತೇಳಿ ದೇವರ ವಾಕ್ಯ ಹೇಳುತ್ತೆ, ಪ್ರತಿಫಲ ಇದೆ ಅಂತೆ. ಏನಿದೆ? ಪ್ರತಿಫಲ. 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ವಾಕ್ಯ ಓದ್ರಿ ಒಂದ್ಸಾರಿ. ಇಬ್ರಿಯ 11ನೇ ಅಧ್ಯಾಯ 6ನೇ ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ. ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನ ಕೊಡುತ್ತಾನೆ ಎಂಬುದಾಗಿ ನಂಬುವುದು ಅವಶ್ಯಕ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ಏನಂತೇಳಿ ಹೇಳ್ತಾ ಇದೆ? ಕಿವಿ ನಾವು ಇಲ್ಲಿ ಇಟ್ಟಿಲ್ರಿ, ಬೇರೆ ಕಡೆ ಇಟ್ಬಿಟ್ಟಿದೆ ಕಿವಿ. ಹಲ್ಲೆಲೂಯಾ. ಏನಂತೇಳಿ ಹೇಳ್ತಾ ಇದೆ? ಯಾರು ದೇವರನ್ನ ನಂಬಿಕೆಯಿಂದ ಹುಡುಕ್ತಾರೋ ಅವ್ರಿಗೇನಿದೆ ಅಂತೆ? ಪ್ರತಿಫಲ. ಹಲ್ಲೆಲೂಯಾ. ಎಲ್ಲರೂ ನಾವು ಪ್ರತಿಫಲವನ್ನು ಬಯಸ್ತೀವಿ. ಎಲ್ಲರೂ ದೇವ ನಮ್ಗೆ ಈ ಕಾರ್ಯ ಮಾಡಪ್ಪ, ಆ ಕಾರ್ಯ ಮಾಡು, ಅದು ಮಾಡು, ಇದು ಮಾಡು ಅಂತೇಳಿ ಅಪನಂಬಿಕೆಯಿಂದ ಬಂದರೆ ಪ್ರತಿಫಲ ಇಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ಯಾರು ನಂಬಿಕೆಯಿಂದ ಆತನ ಆಲಯಕ್ಕೆ ಬರ್ತಾರೋ, ಆತನನ್ನು ಹುಡುಕುವವರು ಆಗಿರ್ತಾರೋ ಅವರಿಗೆ ಏನಿದೆ ಅಂತೆ? ಪ್ರತಿಫಲ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಮತ್ತೆ ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 17ನೇ ವಾಕ್ಯ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 17ನೇ ವಾಕ್ಯ. ಆತುರದಿಂದ ಹುಡುಕುವವನು ಕಂಡುಕೊಳ್ಳುವನು. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವವರು. ಹಲ್ಲೆಲೂಯಾ. ಮೊದಲನೇದಾಗಿ ಹೆಂಗೆ ಹುಡುಕ್ಬೇಕಂತ ಹೇಳ್ತಾ ಇದೆ ವಾಕ್ಯ? ಸಂಪೂರ್ಣ ಮನಸ್ಸಿನಿಂದ. ಎರಡನೇದಾಗಿ ಹೆಂಗೆ ಹುಡುಕ್ಬೇಕು? ನಂಬಿಕೆಯಿಂದ. ಹಲ್ಲೆಲೂಯಾ. ಮೂರನೇದಾಗಿ ಹೆಂಗೆ ಹುಡುಕ್ಬೇಕು? ಆತುರವಾದಂಥ ಮನಸ್ಸಿನಿಂದ ಹುಡುಕಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಪ್ರೇಯರ್ ನಾವು ನೋಡ್ತಾ ಇದ್ದೇವೆ ಏನೆಂಬುದಾಗಿ, ಆತುರದಿಂದ ನಾವು ವಾಕ್ಯವನ್ನು ಹುಡುಕಬೇಕು. ಹೆಂಗೆ ಹುಡುಕ್ಬೇಕು ನಾವು ವಾಕ್ಯವನ್ನು?
ಆತುರದಿಂದ ಹುಡುಕುವವರಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇವತ್ತು ನಾವು ಹೆಂಗೆ ಹುಡುಕ್ತಾ ಇದ್ದೀವಿ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಇವತ್ತು ಯಾವ ರೀತಿಯಾಗಿ ನಾವು ದೇವರನ್ನ ಹುಡುಕ್ತಾ ಇದ್ದೀವಿ? ಸಂಪೂರ್ಣ ಮನಸ್ಸಿನಿಂದ ಹುಡುಕ್ತಾ ಇದ್ದೀವ? ನಂಬಿಕೆಯಿಂದ ಹುಡುಕ್ತಾ ಇದ್ದೀವ? ಆತುರ ಪಟ್ಟು, ಹಲ್ಲೆಲೂಯಾ. ಯಾರಾದರೂ ಏನಾದರೂ ಕೊಡ್ತಾರಂದ್ರೆ ಹೆಂಗೆ ಆತುರ ಇರುತ್ತೆ, ಹೆಂಗೆ ಆಸಕ್ತಿ ಇರುತ್ತೆ, ಹಲ್ಲೆಲೂಯಾ. ಆದರೆ ದೇವ್ರ ಬಳಿಗೆ ಬರೋದಕ್ಕೆ ಟೈಮು, ಎಲ್ಲರೂ ಟೈಮ್ ಮೇಂಟೈನ್ ಮಾಡ್ತಾರೆ, ನಾವಷ್ಟೇ ಟೈಮ್ ಮೇಂಟೈನ್ ಮಾಡಲಾರ್ದು. ಹಲ್ಲೆಲೂಯಾ. ಮುಹೂರ್ತಕ್ಕೆ ಸರಿಯಾಗಿ ತಾಳಿ ಕಟ್ಟಬೇಕಂದ್ರೆ ಅದು ಏನೇ ಆಗಿರಲಿ ಕರೆಕ್ಟಾಗಿ ಎಲ್ಲರೂ ಕೂಡಿ ಬಂದು ಕಟ್ತಾರೆ, ಟೈಮ್ ಮಿಸ್ ಆಗಲ್ಲ. ಹಲ್ಲೆಲೂಯಾ. ಕರೆಕ್ಟ್ 5 ಸಾರಿ ಮುಲ್ಲ ಕೂಗಬೇಕಂದ್ರೆ 5 ಸಾರಿ ಟೈಮ್ ಟು ಟೈಮ್ ಕೂಗ್ತಾರೆ. ಹಲ್ಲೆಲೂಯಾ. ನಿಜವಾದ ದೇವರನ್ನು ಆರಾಧನೆ ಮಾಡುವಂಥ ನಾವು ಟೈಮ್ ತಪ್ಪಿ ಏನೋ ಯಾಕಾದ್ರೂ ಬಂತಪ್ಪ ಅಂತಿರ್ತಾರೆ ಕೆಲವು ಜನ. ಯಾವುದನ್ನ? ಭಾನುವಾರವನ್ನು, ಕರ್ತನ ದಿವಸವನ್ನು. ಆಸಕ್ತಿ ಜನರಲ್ಲಿ ಕಾಣಿಸ್ತಾ ಇಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಆಸಕ್ತಿಯಿಂದ ಹುಡುಕುವವರು ಏನ್ ಮಾಡ್ತಾರೆ? ಆತನನ್ನ ಕಂಡುಕೊಳ್ತಾರೆ. ಆತುರದಿಂದ ಹುಡುಕುವಂತವರು ಆತನನ್ನ ಕಂಡುಕೊಳ್ತಾರೆ. ಈ ಒಂದು ಸಮಯದಲ್ಲಿ ಪ್ರಿಯರೇ, ಯಾರು ಆಸಕ್ತಿಯಿಂದ ಹುಡುಕಿದ್ರು, ಏನನ್ನ ಹುಡುಕಿದ್ರು, ಅವರು ಏನನ್ನ ಕಂಡುಕೊಂಡ್ರು ಎಂಬುದಾಗಿ ಈ ಸಮಯದಲ್ಲಿ ನಾವು ನೋಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಎಚ್ಚರಿಕೆಯಿಂದ ಹುಡುಕುವಂತವ್ರಿಗೆ ದೇವರು ಸಿಗುತ್ತಾನಂತೆ. ಹಲ್ಲೆಲೂಯಾ. ಹೆಂಗ್ ಹುಡುಕುವಂತವರಿಗೆ? ಎಚ್ಚರಿಕೆಯಿಂದ ಹುಡುಕುವಂತವ್ರಿಗೆ. ಈ ಒಂದು ಸಂದರ್ಭದಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕ 4ನೇ ಅಧ್ಯಾಯ 29ನೇ ವಾಕ್ಯ ಓದ್ರಿ. ಧರ್ಮೋಪದೇಶ ಕಾಂಡ ಪುಸ್ತಕ 4ನೇ ಅಧ್ಯಾಯ 29ನೇ ವಾಕ್ಯ. ಕಂಟಿನ್ಯೂ. ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನ ಹುಡುಕಿದರೆ, ದೇವರನ್ನು ಹುಡುಕಿದ್ರೆ ಏನಾಗ್ತಾನಾತ? ಸಿಕ್ಕುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅನೇಕರು ಹುಡುಕುವುದಕ್ಕೆ ಎಲ್ಲೆಲ್ಲೆಲ್ಲಿಗೋ ಹೋಗ್ತಾರೆ. ಹಲ್ಲೆಲೂಯಾ. ದೇವರು ಎಲ್ಲಿ ಸಿಗ್ತಾನೆ? ತನ್ನ ಆಲಯದಲ್ಲಿ ಸಿಗುತ್ತಾನೆ. ಹಲ್ಲೆಲೂಯಾ. ತಾನು ಎಲ್ಲಿ ದರ್ಶನವನ್ನು ಕೊಡ್ತಾನೆ? ತನ್ನ ಆಲಯದಲ್ಲಿ ಕೊಡ್ತಾನೆ. ಹಲ್ಲೆಲೂಯಾ. ದೇವರ ಆಲಯವನ್ನು ಏನ್ ಮಾಡಿದ್ದಾನೆ ಪ್ರಿಯರೇ? ಪ್ರತಿಷ್ಠೆ ಮಾಡಿಕೊಂಡಿದ್ದಾನೆ, ಪ್ರತಿಷ್ಠೆ ಪಡಿಸಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಕಷ್ಟಗಳು ನಷ್ಟಗಳು ಬಂದಂಥ ಸಮಯದಲ್ಲಾಗಲಿ, ಸುಖ ಸಂತೋಷ ಸಮಾಧಾನದಿಂದ ಜೀವಿಸುವಂಥ ಸಮಯದಲ್ಲಾಗಲಿ ನೀವು ದೇವರನ್ನ ಹುಡುಕುವಾಗ, ಅವಾಗಾದ್ರೂ ಹುಡುಕಿದ್ರು ಕೂಡ ಆತನ ಏನು ಮಾಡ್ತಾನಂತೆ? ನಿಮಗೆ ಸಿಗುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತೆ ಮುಂದುಗಡೆ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನು ಸಿಕ್ಕುವನು. ಸಿಕ್ಕಿದ ಮೇಲೆ ಹೇಳಿದ ಎಲ್ಲಾ ಕಷ್ಟಗಳನ್ನು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದದರಿಂದ ಆತನು ನಿಮ್ಮನ್ನ ಅಲಕ್ಷ್ಯ ಮಾಡೋದಿಲ್ಲ. ಮನುಷ್ಯರು ದೇವರನ್ನ ಅಲಕ್ಷ್ಯ ಮಾಡ್ತಾರೆ ಹೊರತಾಗಿ ದೇವರು ಮನುಷ್ಯರನ್ನ ಅಲಕ್ಷ್ಯ ಮಾಡೋದಿಲ್ಲ. ಹಲ್ಲೆಲೂಯಾ. ದೇವರು ಭಾಷೆ ಕೊಟ್ಟಿದ್ದಾನೆ, ದೇವರು ಮಾತು ಕೊಟ್ಟಿದ್ದಾನಂದ್ರೆ ಮುಗಿದೋಯ್ತು. ಆತನು ಮಾತು ತಪ್ಪದ ದೇವರಾಗಿದ್ದಾನೆ. ನಮ್ಮ ದೇವರು ಯಾಕೆ ಅಷ್ಟು ಒಳ್ಳೆ ದೇವರು ಅಂದ್ರೆ ಆತನು ಕನಿಕರ ಉಳ್ಳ ದೇವರಾಗಿದ್ದಾನೆ ಪ್ರಿಯರೇ. ಮನಮರುಗುವ ದೇವರಾಗಿದ್ದಾನೆ, ಕರುಣೆಯ ಸಂಪನ್ನವುಳ್ಳಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನಲ್ಲಿ ಕೋಪ ಇದ್ದಾಗಲೂ ಕೂಡ ಕ್ಷಣ ಮಾತ್ರ ಕೋಪ ಇರುತ್ತೆ. ಪುನಃ ತನ್ನ ಮಕ್ಕಳು ತಪ್ಪು ಮಾಡಿದಾಗ ಕ್ಷಮಿಸಿ ಅದನ್ನ ತೆಗೆದು ಹಾಕಿ ಪುನಃ ಆತನ ಏನ್ ಮಾಡ್ತಾನೆ? ಅವ್ರನ್ನ ಕನಿಕರಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಆತನನ್ನ ಹುಡುಕಿದ್ರೆ ಆತನು ನಿಮಗೆ ಸಿಕ್ಕುವನು. ಒಂದು ವೇಳೆ ನೀವು ಆತನನ್ನ ಮರೆತು ಬಿಟ್ರೆ, ಆತನನ್ನ ಕೈ ಬಿಟ್ರೆ, ಆತನು ಕೂಡ ನಿಮ್ಮನ್ನ ಏನ್ ಮಾಡ್ತಾನಂತೆ? ಕೈ ಬಿಟ್ಟು ಬಿಡುತ್ತಾರೆ. ಒಂದ್ಸಾರಿ ವಾಕ್ಯ ಓದ್ರಿ. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 2ನೇ ವಾಕ್ಯ. ದೇವರ ಆತ್ಮವು ಬಂದದರಿಂದ 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 2ನೇ ವಾಕ್ಯ. ದೇವರ ಆತ್ಮವು ಬಂದದರಿಂದ ಅವನು ಆಸನ ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೆ ಎಲ್ಲಾ ಯೆಹೂದ ಬೆನ್ಯಾಮೀನ ಕುಲಗಳವರೇ ಕಿವಿಗೊಡ್ರಿ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತಗಳು ಏನಾಗಬೇಕು? ಆತನನ್ನು ಹುಡುಕುವ ಜೀವಿತಗಳಾಗಬೇಕು.
ಹಲ್ಲೆಲೂಯಾ. ಸಂಪೂರ್ಣ ಮನಸ್ಸಿನಿಂದ ಆತನನ್ನ ಹುಡುಕುವವರಾಗಬೇಕು. ಯಾರು ಆತನನ್ನ ಬಿಡ್ತಾರೋ ಅವ್ರನ್ನ ಆತನು ಕೂಡ ಏನ್ ಮಾಡ್ಬಿಡ್ತಾನೆ, ಬಿಟ್ಟು ಬಿಡ್ತಾನೆ. ಸಂಸೋನ ಅಂದುಕೊಂಡ ದೇವರ ಶಕ್ತಿ ನನ್ನಲ್ಲಿ ಇನ್ನೂ ಐತೆ ಇದೆ ಅಂತೇಳಿ, ಆದ್ರೆ ಎಲ್ಲ ಕ್ಷೌರ ಮಾಡಿಸಿಕೊಂಡ ಮೇಲೆ ಆತನ ಕೂದಲುಗಳೆಲ್ಲ ಹೋದ ಮೇಲೆ 7 ಜಡೆಗಳೆಲ್ಲ ಕಟ್ ಮಾಡಿದ ಮೇಲೆ ಆತನ ಬಲ ಶಕ್ತಿ ಏನಾಗ್ಬಿಡ್ತು, ಹೋಗ್ಬಿಡ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಆತನನ್ನು ಹುಡುಕುವುದಾದ್ರೆ ಆತ ನಿಮಗೆ ಸಿಗ್ತಾನೆ, ನೀವು ಒಂದು ವೇಳೆ ಆತನನ್ನ ಬಿಡುವುದಾದ್ರೆ ಆತನು ಕೂಡ ನಿಮ್ಮನ್ನ ಬಿಟ್ಟು ಬಿಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈಗ ವಾಕ್ಯ ಪ್ರಾರಂಭ ಮಾಡೋಣ. ಈಗ ಸತ್ಯವೇದದಲ್ಲಿ ಯಾರ್ಯಾರು ಆತನನ್ನು ಹುಡುಕಿದ್ರು, ಯಾರ್ಯಾರು ಆತನ ವಾಕ್ಯವನ್ನು ಹುಡುಕಿದ್ರು, ಯಾರ್ಯಾರು ಸತ್ಕಾರ್ಯ ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿದ್ರು ಎಂಬುದಾಗಿ, ಅವರು ಏನನ್ನ ಹೊಂದಿಕೊಂಡ್ರು ಎಂಬುದಾಗಿ ಈ ಸಮಯದಲ್ಲಿ ನಾವು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಹುಡುಕುವವರಿಗೆ ಸಿಕ್ಕುವುದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ಹುಡುಕುವಂತ ಪ್ರತಿಯೊಬ್ಬನು ಏನ್ ಮಾಡ್ತಾನೆ, ಆ ಒಂದು ಬಹುಮಾನ ಯಾವುದಕ್ಕಾಗಿ ಹುಡುಕ್ತಾ ಇದ್ದಾನೆ ಅದನ್ನ ಏನ್ ಮಾಡ್ತಾನೆ, ಕಂಡುಕೊಳ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಸಕ್ತಿಯಿಂದ ನಾವು ಹುಡುಕುವಾಗ ನಮಗೆ ಏನಾಗ್ತವೆ, ಅಡ್ಡಿಗಳು ಬರ್ತವೆ. ಆಸಕ್ತಿಯಿಂದ ನಾವು ಹುಡುಕುವಾಗ ನಮಗೆ ಏನಾಗ್ತವೆ, ಅನೇಕವಾಗಿರತಕ್ಕಂಥ ಕಂಟಕಗಳು ಬರ್ತವೆ. ಹಲ್ಲೆಲೂಯಾ. ಕಂಟಕಗಳು ಬರ್ತಾವೆ, ಅನೇಕವಾಗಿರ್ತಕ್ಕಂಥ ಅಡೆತಡೆಗಳು ಬರ್ತಾವೆ. ಆಸಕ್ತಿಯಿಂದ ಹುಡುಕುವಾಗ ದೇವರನ್ನ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಸಂಭವಿಸ್ತವೆ ಪ್ರೇರೆ. ಆದಾಗಲೂ ಕೂಡ ಕೆಲವು ಭಕ್ತರು ದೇವರನ್ನು ನೋಡುವುದಕ್ಕಾಗಿ, ಆತನ ಮಾತುಗಳನ್ನು ಕೇಳುವುದಕ್ಕಾಗಿ, ಆತನ ಕಾರ್ಯಗಳನ್ನು ನೋಡುವುದಕ್ಕಾಗಿ ಎಷ್ಟು ಆಸಕ್ತಿ ಉಳ್ಳವರಾಗಿದ್ರು. ಅವರಿಗೆ ಅಡೆತಡೆಗಳು ಬಂದಾಗಲೂ ಕೂಡ ಅವ್ರು ಏನಾಗಲಿಲ್ಲ, ದೇವರನ್ನು ನೋಡುವಂಥದ್ದನ್ನ, ಆತನ ಮಾತುಗಳನ್ನು ಕೇಳುವಂಥದ್ದನ್ನ ಬಿಡಲಿಲ್ಲ. ಕೆಲವು ಸಂಗತಿಗಳನ್ನು ನಾವು ನೋಡೋಣ. ಹೀಗೆ ಒಂದ್ಸಾರಿ ಏನಾಗುತ್ತಂದ್ರೆ ಪ್ರಿಯರೇ, ಒಬ್ಬ ಚಿಕ್ಕ ಮಗಳು ಇರ್ತಾಳೆ. ಆ ಮಗಳು ಚಿಕ್ಕ ವಯಸ್ಸಿನಲ್ಲಿ ಪಕ್ಕದ ಮನೆಯವರು ರಕ್ಷಣೆಯನ್ನು ಹೊಂದಿರ್ತಾರೆ, ದೇವರನ್ನ ನಂಬಿರ್ತಾರೆ. ಆ ಮಗಳಿಗೂ ಕೂಡ ಏನಾಗುತ್ತಂದ್ರೆ ದೇವರ ಒಂದು ಕರೆಯುವಿಕೆಯಾಗಿ ರಕ್ಷಣೆಯ ಜೀವಿತವನ್ನು ನಾನು ಕೂಡ ಜೀವಿಸ್ಬೇಕಂತೇಳಿ ಚಿಕ್ಕ ಮಗಳಾಗಿರುವಾಗಲೇ ಏನಾಗುತ್ತೆ, ದೇವರ ಒಂದು ಕರೆಯುವಿಕೆ ಆಗುತ್ತೆ. ಆ ಸಮಯದಲ್ಲಿ ಏನಾಗುತ್ತಂದ್ರೆ ಆ ಮಗಳು ಹಂಗೆ ಬೆಳೀತಾ 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 ಇರಬೇಕಾದ್ರೆ ಆ ಮಗಳಿಗೆ ಒಂದು ಆಸೆ ಬರುತ್ತೆ. ಚಿಕ್ಕ ಮಗಳು, ತಂದೆ ತಾಯಿ 1 ರೂಪಾಯಿ 2 ರೂಪಾಯಿ ಕೊಟ್ಟರೆ ಅದನ್ನೇ ದೇವರ ಒಂದು ಸತ್ಯವೇದ ಪುಸ್ತಕ ತೆಗೆದುಕೊಳ್ಳಬೇಕು ಅಂತೇಳಿ ಆಸಕ್ತಿಯಿಂದ ದೇವರ ಸತ್ಯವೇದ ನಾನು ತಗೊಳ್ಳೇಬೇಕು ಅಂತೇಳಿ ಹುಡುಕಿದಂಥ ಮಗಳು ಪ್ರೇರೆ. ಏನಾಗುತ್ತಂದ್ರೆ ಆ ಸಮಯದಲ್ಲಿ ಆ ಸತ್ಯವೇದವನ್ನ ತೆಗೆದುಕೊಳ್ಬೇಕಂತೇಳಿ ಒಂದು ನಿರ್ಧಾರ ಮಾಡ್ತಾಳೆ. ಆ ಸಮಯದಲ್ಲಿ ಆ ಮಗಳ ಹತ್ರ ಹಣ ಇರೋದಿಲ್ಲ. ಹಣವನ್ನ ಏನ್ ಮಾಡ್ತಾಳೆ, ಜೋಡಿಸ್ತಾಳೆ. ಅಲ್ಲಿ ಪಾಕೆಟ್ ಮನಿ ಕೊಟ್ಟಿರ್ತಾರಲ್ಲ ತಂದೆ ತಾಯಿಂದ್ರು, ಅದೆಲ್ಲವನ್ನ ಜೋಡಿಸ್ತಾರೆ. ಜೋಡಿಸಿದ ಮೇಲೆ ಕರೆಕ್ಟಾಗಿ ಹಣ ಆಯ್ತು. ಹಣ ಬರೋದಕ್ಕಿಂತ ಮುಂಚಿತವಾಗಿ ಆಲಯದಲ್ಲಿ ಏನಿದು, ಸತ್ಯವೇದಗಳು ಇದ್ದು. ಅಲ್ಲಿ ಆಲಯಕ್ಕೆ ಹೋಗ್ತಾ ಇರ್ತಾಳೆ, ಸತ್ಯವೇದಗಳನ್ನು ನೋಡ್ತಾ ಇರ್ತಾಳೆ. ತಗೊಬೇಕಂದ್ರೆ ಏನಿಲ್ಲ, ಹಣ ಇಲ್ಲ. ಹಲ್ಲೆಲೂಯಾ. ಆಸಕ್ತಿ ಇದೆ, ಆದರೆ ಹಣ ಏನಾಗ್ತಾ ಇಲ್ಲ, ಕೂಡ್ತಾ ಇಲ್ಲ. ಹಣ ಕೂಡಿತು ಪ್ರಿಯರೇ, ಆಯಿತು 200 ರೂಪಾಯಿ ಆಯಿತು, ನಾನೀಗ ಸತ್ಯವೇದನ ತಗೊಬೇಕು ಅಂತೇಳಿ ಆಸೆಯಿಂದ ದೇವರ ಆಲಯದ ಕಡೆಗೆ, ಪಾಸ್ಟರ್ ಮನೆ ಕಡೆಗೆ ಏನು ಮಾಡ್ತಾಳೆ, ಬರ್ತಾಳೆ ಪ್ರಿಯರೇ. ಬಂದಂಥ ಸಮಯದಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಮಗಳು ಕರೆಕ್ಟಾಗಿ ಹಣವನ್ನು ತೆಗೆದುಕೊಂಡು ಪಾಸ್ಟರ್ ಹತ್ರ ಹೋದಂಥ ಸಮಯದಾಗ ಅಯ್ಯರ ಹತ್ರ ಕೇಳ್ತಾ ಇದ್ದಾಳೆ ಅಂತೇಳಿ, ಅಯ್ಯವರೇ ನನ್ನ ಹತ್ರ ಹಣ ಬಂತು, ಈಗ ನನಗೆ ಸತ್ಯವೇದ ಪುಸ್ತಕವನ್ನ ಕೊಡ್ರಿ ಅಂತೇಳಿ ಆಸಕ್ತಿಯಿಂದ ಕೇಳ್ತಾಳೆ. ಅನೇಕ ವರ್ಷಗಳಿಂದ ಕಾಲು ಕೊಡ್ತಿದ್ದಾಳೆ, ಏನನ್ನು ತೆಗೆದುಕೊಳ್ಬೇಕಂತೇಳಿ, ಸತ್ಯವೇದವನ್ನು ತೆಗೆದುಕೊಳ್ಬೇಕಂತೇಳಿ. ಹಣ ಜೋಡಣೆ ಆಗುವುದಕ್ಕೆ ಲೇಟ್ ಆಯ್ತು. ಆಮೇಲೆ ಆಲಯಕ್ಕೆ ಬಂದಾಗ ಅಯ್ಯವ್ರನ್ನ ಕೇಳಿದಾಗ ಅಯ್ಯರು ಹೇಳ್ತಾ ಇದ್ರು, ಇಲ್ಲಮ್ಮ ಎಲ್ಲ ಸತ್ಯವೇದಗಳು ಏನಾಗ್ಬಿಟ್ಟು ಖಾಲಿ ಆಗಿಬಿಟ್ಟು, ಎಲ್ಲ ಏನಾದ್ರು ಖಾಲಿ ಆಗಿಬಿಟ್ಟು. ಅವಾಗ ಆ ಮಗಳಿಗೆ ಏನಾಯ್ತು, ನಿರಾಶೆ ಆಯ್ತು. ಮತ್ತೆ ಕೇಳ್ತಾ ಇದ್ರು, ಇಲ್ಲರಿ ಅಯ್ಯರೇ ಹೆಂಗಾದ್ರೂ ಮಾಡಿ ನನಗೆ ಸತ್ಯವೇದ ಬೇಕು, ನಾನು ಕೊಂಡುಕೊಂಡು ನಾನು ಅದನ್ನ ಓದಬೇಕು ಅಂತೇಳಿ ಆಸಕ್ತಿ ಉಳ್ಳವಳಾಗಿ ಕೇಳ್ತಾ ಇದ್ದಾಳೆ. ಇಲ್ಲಮ್ಮ ನಿಜವಾಗ್ಲು ಮುಂದಿನ ಮತ್ತೆ ನಾನು ತರಿಸುವಾಗ ನಾನು ಹೇಳ್ತೀನಿ, ಆ ಒಂದು ಸಮಯದಲ್ಲಿ ನಾನು ನಿನ್ಗೋಸ್ಕರವಾಗಿ ಒಂದು ತೆಗೆದಿಡ್ತೀನಿ ಅಂತೇಳಿ ಹೇಳಿದ್ರು ಪ್ರಿಯರೇ. ಅವಾಗಿಲ್ಲ, ಅಯ್ಯರೇ ಇವತ್ತೇ ಬೇಕು ನನಗೆ ಅಂತೇಳಿ ಆಸೆಯಿಂದ ಆಸಕ್ತಿಯಿಂದ ಏನು ಮಾಡ್ತಾ ಇದ್ದಾಳೆ, ಆ ದೈವ ಜನರನ್ನ ಕೇಳುವಾಗ ಅವಾಗ ಆ ದೈವ ಜನರು ಆ ಮಗಳ ಕಣ್ಣೀರನ್ನ, ಆ ಮಗಳಲ್ಲಿರುವಂಥ ಒಂದು ಆಸಕ್ತಿ ಜೀಲನ್ನ ನೋಡಿ ಏನು ಮಾಡ್ತಾ ಇದ್ದಾರೆ, ಮುಂದುಗಡೆ ಒಂದು ಆಲಯ ಇದೆ, ಆ ಆಲಯದಲ್ಲಿ ಖಂಡಿತವಾಗಿ ನಿನಗೆ ಸತ್ಯವೇದ ಸಿಗುತ್ತದೆ ಅಂತೇಳಿ ಏನು ಮಾಡಿದ್ರು, ಈ ಧೈರ್ಯ ಹೇಳಿ ಕಳುಹಿಸಿದಾಗ ಆ ಮಗಳು ನಡೆದುಕೊಂಡು ಹೋಗ್ತಾ ಇದ್ದಾಳೆ. ಸುಮಾರು ದೂರ ಏನು ಮಾಡಿದ್ಲು, ನಡೆದುಕೊಂಡು ಹೋದ್ಲು ಪ್ರಿಯರೇ. ನಡೆದುಕೊಂಡು ಹೋಗುವಾಗ ಕಷ್ಟಪಡ್ತಾ ಇದ್ದಾಳೆ. ಯಾರು ಸಹಾಯಕರಿಲ್ಲ,
ಆ ಮಗಳಿಗೆ ಆಸಕ್ತಿ ಯಾವುದ್ರ ಮೇಲಿದೆ? ಸತ್ಯವೇದದ ಮೇಲಿದೆ, ಬೈಬಲ್ ಮೇಲಿದೆ. ಅವಾಗ ಹೋಗ್ತಾ 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 ಇರಬೇಕಾದ್ರೆ ಏನಾಯ್ತಂದ್ರೆ ಆಲಯ ಬಂತು. ಮುಟ್ಟಿದ ಮೇಲೆ ಅಯ್ಯರ್ನ ಕೇಳ್ತದೆ, ಅಯ್ಯ ಹಿಂಗಿಂಗ ನಮ್ಮ ಅಯ್ಯರ್ ಕಳಿಸಿದ್ದಾರೆ, ನಿಮ್ಮ ಹತ್ರ ಸತ್ಯವೇದ ಪುಸ್ತಕಗಳಿದಾವಲ್ಲ, ದಯವಿಟ್ಟು ನನ್ನ ಹಣ ತಂದಿದ್ದೇನೆ, ನನಗೊಂದು ಕೂಡ ಕೊಡ್ರಿ ಅಂತೇಳಿ ಅಯ್ಯರ್ ಹೇಳ್ತಾ ಇದ್ದಾರೆ. ಅಮ್ಮ, 2 ಸತ್ಯವೇದ ಪುಸ್ತಕಗಳು ಇರುವಂಥದ್ದು ನಿಜಾನೇ, ಆದ್ರೆ ಆ 2 ಸತ್ಯವೇದ ಪುಸ್ತಕಗಳು ಈಗಾಗಲೇ ಏನಾಗಿದ್ದಾವೆ? ಬುಕ್ ಆಗಿದ್ದಾವೆ. ಹಣ ಅವರು ಕೊಟ್ಟು ಹೋಗಿದ್ದಾರೆ. ಅದಕ್ಕಾಗಿ ಅವ್ರಿಗಾಗಿ ನಾನು ಕಾಯ್ತಾ ಇದ್ದೀನಿ. ಅವ್ರು ಬಂದ್ರೆ ಅವರು ಸತ್ಯವೇದವನ್ನ ತಗೊಂಡು ಹೋಗ್ತಾರೆ. ಈಗಾಗಲೇ ಹಣ ಕೊಟ್ಟ ಕಾರಣಕ್ಕಾಗಿ ನಾನೇನು ಮಾಡಿದ್ದೀನಿ, ಅವ್ರಿಗಾಗಿ ಈ ಒಂದು ಸತ್ಯವೇದವನ್ನ ತರಿಸಿಟ್ಟಿದ್ದೀನಿ ಎಂಬುದಾಗಿ. ಹಲ್ಲೆಲೂಯಾ. ಆ ಮಗಳಿಗೆ ಬಹಳ ಕಷ್ಟ ಆದಂಗಾಗುತ್ತೆ. ಹಲ್ಲೆಲೂಯಾ. ಅಲ್ಲೇ ಮೊಣಕಾಲು ಉರ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನನಗೆ ಸತ್ಯವೇದ ಬೇಕು, ಸ್ವಾಮಿ ನನಗೆ ಸತ್ಯವೇದ ಬೇಕು, ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೀನಿ, ಆದ್ರೂ ನನಗೀಗ ಸತ್ಯವೇದ ಇದ್ರೂ ಕೂಡ ಸಿಗ್ತಾ ಇಲ್ಲ ಅಂತೇಳಿ ಕಣ್ಣೀರಿನಿಂದ ಅಲ್ಲೇ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದಾಗ ಆ ಮಗಳಲ್ಲಿರುವಂಥ ಆಸಕ್ತಿಯನ್ನ, ದೇವರ ವಾಕ್ಯದ ಮೇಲೆ ಇರತಕ್ಕಂಥ ಒಂದು ಪ್ರೀತಿಯನ್ನ ನೋಡಿರ್ತಕ್ಕಂಥ ದೈವ ಜನರು ಆ ಮಗಳಿಗೆ ಏನ್ ಮಾಡ್ತಾರೆ? ಸತ್ಯವೇದ ಪುಸ್ತಕವನ್ನ ಕೊಟ್ಟು ಕಳಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆಸಕ್ತಿಯಿಂದ ನಾವು ಹುಡುಕುವಾಗ ಅನೇಕವಾಗಿರ್ತಕ್ಕಂಥ ಆತಂಕಗಳು ಬರ್ತವೆ. ಆಸಕ್ತಿಯಿಂದ ಹುಡುಕುವಾಗ ಅನೇಕವಾಗಿರ್ತಕ್ಕಂಥ ಅಡೆತಡೆಗಳು ಬರ್ತವೆ. ಆದ್ರೆ ಅವುಗಳನ್ನು ದಾಟಿ ನಾವು ಬರಬೇಕು. ಅವುಗಳನ್ನ ದಾಟಿ ಬರುವಾಗ ದೇವರು ಖಂಡಿತವಾಗಿ ನಿನ್ನ ಆಸೆಯನ್ನ ತೃಪ್ತಿಪಡಿಸ್ತಾನೆ. ಕೀರ್ತನೆಗಳಲ್ಲಿ ವಾಕ್ಯ ಹೇಳ್ತಾ ಇದೆ, 109ನೇ ಕೀರ್ತನೆ, ಸಾರಿ 107ನೇ ಕೀರ್ತನೆ 9ನೇ ವಾಕ್ಯ. ಆತನು ಬಾಯಾರಿದವರ ಆಶೆಯನ್ನ ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಹಲ್ಲೆಲೂಯಾ. ಆಸಕ್ತಿ ಬಹಳ ಮುಖ್ಯ. ದೇವರನ್ನ ಅವ್ರು ಬರ್ತಾ ಇದ್ದಾರೆ ಅಂತೇಳಿ ನಾವು ಬರುವಂಥದ್ದಲ್ಲ. ಹಲ್ಲೆಲೂಯಾ. ಆಸಕ್ತಿಯಿಂದ ಹುಡುಕುವಂಥವ್ರು ಏನ್ ಮಾಡ್ತಾರೆ? ಆಶೀರ್ವಾದಗಳನ್ನ ಹೊಂದಿಕೊಳ್ತಾರೆ. ಪ್ರೇರಿ ಈ ಸಮಯದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡೋಣ, ಯಾವ ವ್ಯಕ್ತಿ ಆಸಕ್ತಿಯಿಂದ ಎಲ್ಲ ಅಡೆತಡೆಗಳನ್ನು ದಾಟಿ ಯೇಸುವನ್ನ ಹುಡುಕಿಕೊಂಡು ಬಂದನು ಎಂಬುದಾಗಿ. ಹಲ್ಲೆಲೂಯಾ. ನಿಮ್ಮ ಸತ್ಯವೇದ ಪುಸ್ತಕಗಳಲ್ಲಿ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ ತೆಗೆರಿ. ಈ ಸಮಯದಲ್ಲಿ ಆಸಕ್ತಿಯಿಂದ ಹುಡುಕಿಕೊಂಡು ಬಂದಂಥವರು ಆತನು ಎರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂತವನೆಂದು ನೋಡಲು ಅಪೇಕ್ಷಿಸಿದರು. ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಹಲ್ಲೆಲೂಯಾ. ಫಸ್ಟ್ ಕ್ಯಾರೆಕ್ಟರ್ ಯೇಸುವನ್ನ ಹುಡುಕಿದಂತ ಜಕ್ಕಯ್ಯ. ಹಲ್ಲೆಲೂಯಾ. ಆಸಕ್ತಿಯಿಂದ ಯೇಸುವನ್ನ ಹುಡುಕುತ್ತಿರುವ ಜಕ್ಕಯ್ಯ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಎರಿಕೋ ಎನ್ನುವಂತ ಪಟ್ಟಣದಲ್ಲಿ, ಶಾಪಗ್ರಸ್ತವಾದಂತ ಪಟ್ಟಣದಲ್ಲಿ ಸೃಷ್ಟಿಕರ್ತನಾದ ದೇವರು ಹೆಜ್ಜೆ ಇಟ್ಟಾಗ ಅಲ್ಲಿ ಇರುವಂತ ಪ್ರತಿಯೊಬ್ಬರ ಶಾಪವನ್ನು ಆತನು ಮುರಿದು ಹಾಕಲಿಕ್ಕೆ ಆ ಒಂದು ಸ್ಥಳಕ್ಕೆ ಕಾಲಿಟ್ಟಿದ್ದಾನೆ. ಪ್ರಿಯರ ವಾಕ್ಯ ಹೇಳ್ತಾ ಇದೆ, ಅಲ್ಲಿ ಜಕ್ಕಾಯನ ಎನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ, ಆ ಮನುಷ್ಯನಿದ್ದಾನೆ. ಆತನು ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿ. ಆತನಲ್ಲಿ ಅನೇಕವಾದಂತ ಅಂತಸ್ತು ಇದೆ, ಹಣ ಇದೆ, ಗಳಿಕೆ ಇದೆ, ಎಲ್ಲ ಇದೆ. ಆದರೆ ಆತನಿಗೆ ಏನಿಲ್ಲ? ಮನಸ್ಸಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಮುಂದೆ ಏನಾಗುತ್ತೋ ಎನ್ನುವಂಥದ್ದು ಭವಿಷ್ಯತ್ ಕುರಿತಾಗಿರ್ತಕ್ಕಂಥ ಆಲೋಚನೆ ಇಲ್ಲವೇ ಇಲ್ಲ. ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀನಿ ಅಂತೇಳಿ ಅನೇಕರಿಗೆ ಗೊತ್ತಿಲ್ಲ. ಒಂದೇ ಮಾತು ಹೇಳ್ತಾರೆ, ಲೋಕಸ್ಥರು ಕೇಳಿದ್ರೆ, ಸತ್ತ ಮೇಲೆ ಯಾರಿಗೆ ಗೊತ್ತಾದ್ರಿ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸತ್ತ ಮೇಲೆ ಯಾರಿಗೆ ಗೊತ್ತಾದ? ದೇವರಿಗೆ ಗೊತ್ತಾದ. ಆ ದೇವರು ಅದನ್ನ ತಿಳಿಸುವುದಕ್ಕಾಗಿಯೇ ಮೃತ್ಯುಂಜಯ ಮಠವನ್ನ ಸ್ಥಾಪನೆ ಮಾಡಿರುವಂತದ್ದು ಈ ಸ್ಥಳದಲ್ಲಿ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಆ ಜಕ್ಕಾಯನು ತನ್ನ ಜೀವಿತದಲ್ಲಿ ಮುಂದೆ ಏನಾಗುವಂಥದ್ದು ತಿಳಿಯಲಾರದಂತ ವ್ಯಕ್ತಿಯಾಗಿದ್ದಾನೆ, ಪಾಪಿಯಾಗಿದ್ದಾನೆ, ದುಷ್ಟನಾಗಿದ್ದಾನೆ, ಕುಳ್ಳನಾಗಿದ್ದಾನೆ, ಅಕ್ರಮ ಹಣವನ್ನು ಸಂಪಾದನೆ ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ, ಆ ಒಂದು ಎರಿಕೋ ಎನ್ನುವಂತ ಪಟ್ಟಣಕ್ಕೆ ಸ್ವಾಮಿಯವರು ಏನ್ ಮಾಡ್ತಾ ಇದ್ದಾರೆ? ಬರ್ತಾ ಇದ್ದಾರೆ. ಇನ್ನು ಊರು ಒಳಗಡೆ ಬಂದಿಲ್ಲ, ಊರು ಹೊರಗಡೆನೇ ಇದ್ದಾರೆ. ಬರುವಂತ ಸುದ್ದಿಯನ್ನ ಕೇಳಿದ ಜಕ್ಕಾಯ
ಹಲ್ಲೆಲೂಯಾ. ಜಕ್ಕಾಯನ ಮನೆ ದೊಡ್ಡದಿದೆ, ಆದ್ರೆ ಮನೆ ಬಳಿಯಲ್ಲಿ ಯಾರಿಲ್ಲ? ಮನುಷ್ಯರಿಲ್ಲ. ಆ ಮನೆಯಲ್ಲಿ ಪ್ರೀತಿ ಇಲ್ಲ, ಆ ಮನೆಯಲ್ಲಿ ಸಮಾಧಾನ ಇಲ್ಲ, ಆ ಮನೆಯಲ್ಲಿ ಸಂತೋಷ ಇಲ್ಲ, ಆ ಮನೆಗೆ ರಕ್ಷಣೆಯ ಭಾಗ್ಯ ಇಲ್ಲ. ಹಲ್ಲೆಲೂಯಾ. ಜಕ್ಕಾಯ ಅಯ್ಯೋ ಯೇಸು ಸ್ವಾಮಿಯ ಬಗ್ಗೆ ಕೇಳಿದಾನೆ, ಆತನು ಮಾಡಿದ ಅದ್ಭುತಗಳನ್ನ ಕೇಳಿದಾನೆ, ಯೇಸು ಸ್ವಾಮಿ ಬರ್ತಾ ಇದ್ದಾರಾ ಅಂತೇಳಿ ನೋಡ್ಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ಅರಮನೆಯನ್ನ ಬಿಟ್ಟು ಹೋಗ್ತಾ ಇದ್ದಾನೆ. ಪ್ರಿಯರೇ, ಎಲ್ಲಿಗೆ ಹೋಗ್ತಾ ಇದ್ದಾನೆ? ಯೇಸುವನ್ನ ನೋಡ್ಬೇಕು ಅಂತೇಳಿ. ಮೊದಲನೇದಾಗಿ ಆಸಕ್ತಿ ಯಾರ ಮೇಲೆ ಇರಬೇಕು? ದೇವರನ್ನ ನೋಡುವಂತ ಆಸಕ್ತಿ ಇರಬೇಕು. ಯೇಸುವನ್ನ ನೋಡುವಂತ ಆಸಕ್ತಿ ಉಳ್ಳವನಾಗಿ ನೀನು ಇರಬೇಕು. ವಾಕ್ಯ ಹೇಳ್ತಾ ಇದೆ, ಅವನು ಹೋಗುವಾಗ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವನಿಗೆ ಅಡ್ಡಿ ಆತಂಕಗಳು ಬರ್ತಾ ಇದ್ದಾವೆ. ಮೊದಲನೇದಾಗಿ ಅವನು ನೋಡ್ಬೇಕಂತೇಳಿ ಅಪೇಕ್ಷೆ ಉಳ್ಳವನಾಗಿದ್ದಾನೆ, ಆದರೆ ಹೈಟ್ ಪ್ರಾಬ್ಲಮ್ ಆಗಿದೆ ಅವನಿಗೆ. ಅಲ್ಲೆಲ್ಲ ಏನು ಪ್ರಾಬ್ಲಮ್ ಆಗ್ಯದ? ಹೈಟ್ ಪ್ರಾಬ್ಲಮ್. ಅಲ್ಲೆಲ್ಲ ಎತ್ತರ ಇಲ್ಲ. ಈತನೇನೋ ಕುಳ್ಳಾಗಿದ್ದಾನ, ಮುಂದಿರೋರೆಲ್ಲರೂ ಲಂಬೋದರಗಳಾಗಿದ್ದಾರೆ, ಎಲ್ಲರೂ ಹೈಟ್ ಇರುವಂತ ವ್ಯಕ್ತಿಗಳಾಗ್ಯಾರ. ಅಲ್ಲೆಲ್ಲ ಯಾರು ಬಿಡ್ತಾ ಇಲ್ಲ. ಅಲ್ಲೆಲ್ಲ ನೋಡ್ಬೇಕಂತ ಇದ್ದಾನೆ. ಜನರೆಲ್ಲರೂ ಜಕ್ಕಾಯ ಮೇಲೆ ಬಹಳ ಸಿಟ್ಟು, ಬಹಳ ಕೋಪ. ಯಾಕೆ ಹೇಳ್ರಿ? ಜನರ ಹತ್ರ 10 ರೂಪಾಯಿ ವಸೂಲಿ ಮಾಡೋದು ಬಿಟ್ಟು ಎಷ್ಟು ವಸೂಲಿ ಮಾಡ್ತಾ ಇದ್ದಾನೆ? 50 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾನೆ. 10 ರೂಪಾಯಿ ರೋಮನ್ ಸರ್ಕಾರಕ್ಕ 10 ರೂಪಾಯಿ ವಸೂಲಿ ಮಾಡ್ಕೊಂಡು ಬಂದಿರ್ತಾರಲ್ಲ, ಕೆಳಗಡೆ ಜಗ್ಗಿ ಜನ ಇದ್ದಾರ, ಅವರಿಗೆ ಇನ್ನ 30 ರೂಪಾಯಿ ತಂಜೇಬಿಗೆ. ಯಾರು? ಜಕ್ಕಾಯ. ಆ ಸಮಯದಾಗ ಬಂದ್ಬಿಟ್ಟಾನ, ಎಲ್ಲರೂ ಗುಂಪು ಕೂಡ್ಯಾರ. ಬಲ್ಲೆಟ ಚೆನ್ನಾಗಿ ಸಿಕ್ಕಿ ಅಂತೇಳಿ ಕೆಲವು ಜನರು ತೂರುವಂತ ಸಮಯದಲ್ಲಿ ಚೆನ್ನಾಗಿ ಚಚ್ಚಿರ್ತಾರೆ. ಅಲ್ಲೆಲ್ಲ ಪ್ರೈಸ್ ಲಾರ್ಡ್. ಎಲ್ಲರೂ ಯಾರು ಕೂಡ ಒಳಗಡೆ ಬಿಡ್ತಾ ಇಲ್ಲ ಯೇಸು ಸ್ವಾಮಿಯನ್ನು ನೋಡ್ಬೇಕಂತೇಳಿ. ಅಲ್ಲೆಲ್ಲ ಮೊದಲನೇ ಅಡ್ಡಿ ಪ್ರಿಯರೇ. ಎರಡನೇದಾಗಿ ಆದರೂ ಆಸಕ್ತಿಯನ್ನ ಏನ್ ಮಾಡ್ತಾ ಇಲ್ಲ? ಅನಾಸಕ್ತಿಯನ್ನು ತೋರಿಸ್ತಾ ಇಲ್ಲ. ಇಲ್ಲ, ನೋಡಬೇಕು, ನಾನು ಯೇಸುವನ್ನು ನೋಡಲೇಬೇಕು ಎನ್ನುವಂತ ಒಂದು ಧ್ಯೇಯವನ್ನ, ಒಂದು ಗುರಿಯನ್ನ ಇಟ್ಟುಕೊಂಡು ಆತನು ಏನ್ ಮಾಡಿದಾನೆ? ಅರಮನೆಯಿಂದ ನಡೆದುಕೊಂಡು ಹೊರಗಡೆ ಬಂದಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಬಂದಂತ ಸಂದರ್ಭದಲ್ಲಿ ಯೇಸುವನ್ನು ನೋಡೋದಕ್ಕೆ ಆಗಲಾದ ಪರಿಸ್ಥಿತಿಯಲ್ಲಿ ಆತನು ಗಿಡ್ಡನಾದ ಕಾರಣದಿಂದ ನಾಲೆಜ್ ಸ್ವಲ್ಪ ಜಾಸ್ತಿ ಇರುತ್ತೆ ಗಿಡ್ಡರಿಗೆ. ಬೇಜಾರು ಮಾಡ್ಕೊಳ್ಬೇಡ್ರಿ. ಹಲ್ಲೆಲೂಯಾ. ಕುಳ್ರಿಗೆ ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇರುತ್ತೆ ಅಂತೇಳಿ ಲೋಕರೂಢಿ ಆಗಿರ್ತಕ್ಕಂಥ ಮಾತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಇಲ್ಲಿ, ಆತನು ಆಲೋಚನೆ ಮಾಡ್ತಾ ಇದ್ದಾನೆ ಏನಂತೇಳಿ, ಇವ್ರು ಬಿಡ್ಲಿಲ್ಲ ಅಂತಂದ್ರೆ ಏನ್ ಪರವಾಗಿಲ್ಲ, ಮುಂದ್ಗಡೆ ಏನಿದೆ? ಆಲದ ಮರ ಐತಿ, ಅಲ್ಲಿ ಯಾರೂ ಇಲ್ಲ. ಹಲ್ಲೆಲೂಯಾ. ಏಸಪ್ಪ ಇದೇ ಮಾರ್ಗದ ಮೂಲಕವಾಗಿ ಬರ್ತಾನೆ. ಹೆಂಗ್ ಬರ್ತಾನ? ಇದೇ ದಾರಿಯಾಗ ಬರ್ತಾನೆ ಯೇಸು ಸ್ವಾಮಿ ಇದೇ ದಾರಿಯಾಗ ಬರ್ತಾನಲ್ಲ, ನಾನು ಏನು ಮಾಡಿಬಿಡೋಣ? ಆಲದ ಮರವನ್ನ ಹತ್ತಿ ಅಲ್ಲಿ ಕುಂತ್ಕೊಂಡು ಯೇಸು ಸ್ವಾಮಿಯನ್ನು ನೋಡ್ಬಿಟ್ರೆ ಆಯ್ತಂತೇಳಿ ಒಳಗಡೆ ಏನು ಮಾಡ್ತಾ ಇದ್ದಾನೆ? ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾನೆ. ಗಿಡ ಏರಕ್ಕ. ಚಿಕ್ಕವನಿರುವಾಗ ಚೆನ್ನಾಗಿ ಏರಿದಾನೆ, ಈಗ ದೊಡ್ಡದಾಗೇನಲ್ಲ, ಏರಕ್ಕಾಗತ್ತ ಬೇಗ? ಹಲ್ಲೆಲೂಯಾ. ಕೆಳಗಡೆ ಎಲ್ಲ ಇರುವೆಗಳಿದಾವ, ಕೆಳಗಡೆ ಎಲ್ಲ ಏನೇನೋ ಜೀವಿಗಳಿದಾವೆ, ಕಡಿಯುವಂಥವು. ಹಲ್ಲೆಲೂಯಾ. ಅದೆಲ್ಲವುಗಳನ್ನ ಬದಿಗೊತ್ತಿ ಯೇಸುವನ್ನು ನೋಡ್ಬೇಕಂತೇಳಿ ಏನ್ ಮಾಡ್ತಾ ಇದ್ದಾನ? ಗಿಡ ಏರ್ತಾ ಇದ್ದಾನೆ. ಹಲ್ಲೆಲೂಯಾ. ಗಿಡ ಅವಕ್ಕೇನ ಕಚ್ಚೆಟ್ ಏನಂತೀರ? ಏನಂತಾರ ಅವಕ್ಕೆ? ಹೇಳ್ರಿ ಅಯ್ಯಪ್ಪ. ಕಚ್ಚ. ಪಾಂಡಿಂಗ್ ಮಾಡಿದಾಗ ಮಾಡ್ತಾರ ಗಿಡಕ್ಕ. ಅಲ್ಲೆಲ್ಲ ಏರಕ್ಕ ಈಜಿ ಆಗ್ಬೇಕಂತ. ಅಲ್ಲೆಲ್ಲ ಅದು ಗಿಡಕ್ಕ ಇಲ್ಲ, ಹಂಗೆ ಪ್ರಯಾಸ ಪಡ್ತಾ ಇದ್ದಾನೆ. ಯಾರು? ಜಕ್ಕಾಯ. ತನ್ನ ಶಕ್ತಿಯನ್ನು ಪ್ರಯೋಗ ಮಾಡಿ ಏನ್ ಮಾಡ್ತಾ ಇದ್ದಾನೆ? ಆಲದ ಮರವನ್ನ ಏರ್ತಾ ಇದ್ದಾನೆ. ಪ್ರಿಯ ಏರಿದ. ಅಡ್ಡ ಬಂತು ಆಲದ ಮರ, ಏರ್ಬೇಕಂತ ಮನ್ಸೈತಿ, ಆದ್ರೆ ಏರೋದಕ್ಕೆ ಈಗ ಏನಿಲ್ಲ ಬಲ ಶಕ್ತಿ. ಮೊದಲು ಚಿಕ್ಕವನಿರ್ಬೇಕಾದಂತ ಬಲ ಶಕ್ತಿ ಇಲ್ಲ. ಏರಿದ, ಮತ್ತೆ ಏರಿದ ಮೇಲೆ ಆಮೇಲೆ ಅಲ್ಲಿ ಕೂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಕೂತ್ಕೊಂಡಿದ್ದಾನೆ. ಎಷ್ಟು ಹೊತ್ತು ಕೂತ್ಕೊಂಡಂತೇಳಿ ಸತ್ಯವೇದ ತಿಳಿಸ್ತಾ ಇಲ್ಲ. ಯೇಸು ಬರುವವರೆಗೂ ಕೂಡ ಆತನಲ್ಲಿ ಸಮಯವನ್ನ ಕಳೀತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಯೇಸು ಬರ್ತಾನೆ, ಆತನಿಗಾಗಿ ಸಮಯವನ್ನು ಏನ್ ಮಾಡ್ತಾ ಇದ್ದಾನೆ? ವ್ಯಯ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವಾಗಲೂ ಕೆಲಸ ಅಂತೇಳಿ ಕೆಲವು ಜನರು ಈ ಲೋಕದಲ್ಲಿ ಕೆಲಸದಲ್ಲಿಯೇ ಮಗ್ನರಾಗಿ ಬಿಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಜಕ್ಕಾಯ ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಏನಂತೇಳಿ? ಸುಂಕದ ಗುತ್ತಿಗೆದಾರ. ಯಾವಾಗಲೂ ಬಿಸಿ ಇರ್ತಕ್ಕಂಥ ವ್ಯಕ್ತಿ. ಯಾವಾಗಲೂ ಅದನ್ನ ಕೈ ಕೆಳಗಡೆ ಕೆಲಸ ಮಾಡುವಂತ ಸಂಬಳಗಾರನ ಇಟ್ಕೊಂಡ ಬಿಲ್ ಕಲೆಕ್ಟರ್ಗಳ ಅದನ್ನ ಕೆಳಗಡೆ ಎಲ್ಲ. ಹಲ್ಲೆಲೂಯಾ. ಅವ್ರಿಗೆ ಎಷ್ಟು ಸೆಕ್ರೆಟರಿ ಇದ್ದಂಗೆ ಯಾರು? ಈ ಜಕ್ಕಾಯ. ಹಲ್ಲೆಲೂಯಾ. ಸಮಯ
ಬಹಳ ಅಮೂಲ್ಯವಾಗಿರುವಂಥದ್ದು ಆತನಿಗೆ. ಆದ್ರೂ ಯೇಸುವನ್ನು ನೋಡುವುದಕ್ಕಾಗಿ ಸಮಯವನ್ನು ಏನ್ ಮಾಡ್ತಾ ಇದ್ದಾನೆ, ಕೊಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಆತನು ನೋಡಬೇಕಂತೇಳಿ ಅಪೇಕ್ಷೆ ಪಟ್ಟು ಆ ಮರವನ್ನ ಏರಿದ ಮೇಲೆ ಆ ಮರದಲ್ಲಿ ಸಮಯವನ್ನ ಕಳೀತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ, ಸಮಯವನ್ನ ಕಳೀತಾ ಇದ್ದಾರೆ. ಇವತ್ತಿನ ದಿನ ಆಲಯಕ್ಕೆ ಬರ್ರಿಯಪ್ಪ ಅಂತ ಹೇಳಿದ್ರೆ ಅನೇಕರು ಸಮಯವನ್ನ ಎಲ್ಲಿ ಕಳೀತಾ ಇದ್ದಾರೆ, ಕೆಲಸದಲ್ಲಿ ಕಳೀತಾ ಇದ್ದಾರೆ. ಅದರ ಸಲುವಾಗಿ ಅವರ ಆದಾಯದ ಚೀಲದ ಒಂದು ಕೆಳಗಡೆಯ ಭಾಗ ಹೆಂಗಿರುತ್ತೆ, ತೂತಾಗಿರುತ್ತೆ. ಹಲ್ಲೆಲೂಯಾ. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ಅರೆದು ಹೋದಂಥ ಚೀಲದಲ್ಲಿ ಎಷ್ಟು ತುಂಬಿದ್ರು ಕೂಡ ಏನಿಲ್ಲ, ತುಂಬಲ್ಲ ಅದು ಆದಾಯ. ಹಲ್ಲೆಲೂಯಾ. ಅದರ ಸಲುವಾಗಿ ಆಲಯಕ್ಕೆ ಪ್ರಾಧಾನ್ಯತೆ ನಾವು ಸಮಯವನ್ನು ಮೀಸಲಾಗಿಡಬೇಕು. ದೇವರು ವಾಕ್ಯ ಹೇಳ್ತಾ ಇದೆ, ವಿಮಾನವನ್ನ ಕಂಡು ಹಿಡಿಯುವುದಕ್ಕೆ ಕಾರಣ ಏನಂದ್ರೆ ಸುವಾರ್ತೆಯನ್ನ ಸಾರಬೇಕು. ಪಾಸ್ಟರ್ ಸಲ ವಿಮಾನ ಕಂಡು ಹಿಡಿದು ನೆನ್ಪಿಟ್ಕೊಳ್ರಿ ಇದು. ಹಲ್ಲೆಲೂಯಾ. ವಿಮಾನ ಇವತ್ತು ಹೋಗ್ತೇವಲ್ಲ, ಆ ವಿಮಾನವನ್ನ ಕಂಡುಹಿಡಿದದ್ದು ಯಾರ ಸಲುವಾಗಿ, ಸುವಾರ್ತೆಯನ್ನ ಇಲ್ಲೇ ಇರಬಾರ್ದು, ಎಲ್ಲ ಕಡೆಗೆ ಹೋಗ್ಬೇಕು. ಸಮಯ ನೀರು ಅಡಿಗಿನಲ್ಲಿ ಹೋಗ್ಬೇಕಾದ್ರೆ ಬಹಳ ಹೊತ್ತಾಗುತ್ತೆ ಅಂತೇಳಿ ರೈಟ್ ಸಹೋದರರು ಏನ್ ಮಾಡಿದ್ರು ಪ್ರಿಯರೇ, ಸುವಾರ್ತೆ ವೇಗವಾಗಿ ತಲುಪಬೇಕಂತೇಳಿ ವಿಮಾನವನ್ನ ಕಂಡು ಹಿಡಿದ್ರು. ಆ ವಿಮಾನವನ್ನ ಕಂಡು ಹಿಡಿದಂತ ರೈಟ್ ಸಹೋದರರು ವಿಲಿಯಂ ರೈಟ್ ಮತ್ತು ರಾಬರ್ಟ್ ರೈಟ್ ಎನ್ನುವಂಥವರು ವಿಮಾನವನ್ನ ಕಂಡು ಹಿಡಿದ ಮೇಲೆ ಅವ್ರಿಗೆ ಒಂದ್ಸಾರಿ ಸಂಡೇ ದಿನ ಡ್ಯೂಟಿ ಹಾಕ್ತಾರೆ. ಅವರಿಗೆ ಏನಾಗ್ತಾರೆ, ಡ್ಯೂಟಿ. ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸಹೋದರರಿಬ್ಬರು. ಅವ್ರಿಗೆ ಹೇಳ್ತಾರೆ, ರೈಟ್ ಬ್ರದರ್ಸ್, ನೀವು ಕಂಪಲ್ಸರಿ ಖಂಡಿತವಾಗಿ ಭಾನುವಾರ ದಿನದಂದು ನೀವೇನಾಗಬೇಕು, ಕಂಪ್ನಿಗೆ ಬರಬೇಕು, ಮುಖ್ಯವಾದಂತ ಕೆಲಸ ಇದೆ ಅಂತೇಳಿ ಹೇಳಿದಾಗ ರೈಟ್ ಸಹೋದರರು ಹೇಳ್ತಾರೆ, ಪ್ರಿಯರೇ, ಏನನ್ನ ಮಾಡಿದಂಥವ್ರು, ವಿಮಾನವನ್ನ ಕಂಡುಹಿಡಿದವಂಥವ್ರು ಹೇಳ್ತಾರೆ, ನಿನ್ನ ಕೆಲಸ ಹಾಳಾಗಿ ಹೋಯ್ತು. ಹಲ್ಲೆಲೂಯಾ. ಒಂದು ವೇಳೆ ನೀನು ಕೊಡುವಂತ ಆ ಒಂದು ಏನಂತೀವಿ ಸ್ಯಾಲ್ರಿ ನಮಗೆ ಬೇಕೇ ಆಗಿಲ್ಲ, ನಾವು ಮಾತ್ರ ಸಂಡೇ ದಿನ ದೇವರ ಆಲಯದಲ್ಲಿ ಕಳಿಲಾರದೆ ನಾವು ಜೀವಿತವನ್ನ ಸಾಗಿಸುವುದಿಲ್ಲ ಎಂಬುದಾಗಿ ಸಾಕ್ಷಿಯಾಗಿ ನುಡಿದರು ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂತ ಸಾಕ್ಷಿ ಇಲ್ಲ ಇವತ್ತಿನ ದಿನ. ಏನೋ ಚಿಕ್ಕ ಪುಟ್ಟ ಕೆಲಸಕ್ಕಾಗಿ ದೇವರ ಆಲಯವನ್ನ ಏನ್ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಜಕ್ಕಾಯ ದೊಡ್ಡ ವ್ಯಕ್ತಿ ಆಗಿದ್ದಾಗಲೂ ದೇವರಿಗಾಗಿ ಯೇಸುವಿಗಾಗಿ ಸಮಯವನ್ನ ಕೊಡ್ತಾ ಇದ್ದಾನೆ. ಮೊದಲನೇ ಅಡ್ಡಿ ಬಂತು, ಹೈಟ್ ಪ್ರಾಬ್ಲಮ್. ಎರಡನೇದಾಗಿ ಮರವನ್ನು ಹತ್ತಬೇಕಾದ್ರೆ ಕಷ್ಟಪಟ್ಟ. ಮೂರನೇದಾಗಿ ದೇವರಿಗಾಗಿ ಸಮಯವನ್ನು ಕೂಡ ಏನ್ ಮಾಡ್ತಾ ಇದ್ದಾನೆ, ಕೊಡ್ತಾ ಇದ್ದಾನೆ. ಆ ಆಸಕ್ತಿಯಿಂದ ಹುಡುಕಿದಂತ ಜಕ್ಕಾಯನಿಗೆ ಏನು ಬಂತು ಗೊತ್ತಾ, ಆಶೀರ್ವಾದ. ಆತನು ರಕ್ಷಣೆಯನ್ನ ಹೊಂದಿಕೊಂಡ ಪ್ರಿಯರೇ. ಏನನ್ನ ಹೊಂದಿಕೊಂಡ, ರಕ್ಷಣೆಯನ್ನ ಹೊಂದಿಕೊಂಡ. ಏಸಪ್ಪ ಹೇಳ್ತಾ ಇದ್ದಾನೆ 19ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಹಲ್ಲೆಲೂಯಾ. ಯಾವಾಗ ಹೇಳ್ತಾ ಇದ್ದಾನೆ ಆ ಮಾತನ್ನ, ತನ್ನಲ್ಲಿ ಇರ್ತಕ್ಕಂಥ ಹಳೆಯ ಜೀವಿತವನ್ನ ಜಕ್ಕಾಯ ತೆಗೆದುಹಾಕಿಕೊಂಡ ಮೇಲೆ ಜಕ್ಕಾಯ ಹೇಳ್ತಾ ಇದ್ದಾನೆ, ಯಾವಾಗ ತನ್ನ ಮನೆಗೆ ಆಹ್ವಾನ ಮಾಡಿದಾಗ ಸ್ವಾಮಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ, ಅಕ್ರಮವಾಗಿ ಸಂಪಾದಿಸಿರುವಂತದ್ದೆಲ್ಲವನ್ನ ನಾನು ಪುನಃ ಹಿಂದಕ್ಕೆ ತಿರುಗಿ ಕೊಟ್ಟು ಬಿಡ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬಿದ್ವಿ ಎಂಬುದು ಮುಖ್ಯ ಅಲ್ಲ, ನಮ್ಮ ಜೀವಿತ ಮತ್ತೆ ಪುನಃ ಹಳೆಯದಾಗಿದ್ರೆ ನಂಬಿದ್ರು ಕೂಡ ವೇಸ್ಟ್. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ನಂಬಿಕೆಯಿಂದ ಆಸಕ್ತಿಯಿಂದ ಹುಡುಕಿದಂತ ಜಕ್ಕಾಯ, ಆತನ ಮನೆ ರಕ್ಷಣೆಯಾಯಿತು. ಹಲ್ಲೆಲೂಯಾ. ಆತನ ಕುಟುಂಬ, ಮನೆ ಅಂದ್ರೆ ಏನು, ಒಬ್ಬ ತಾಯಲ್ರಿ, ಎಲ್ಲರೂ. ಹಲ್ಲೆಲೂಯಾ. ಕುಟುಂಬವೇ ರಕ್ಷಣೆಯಾಯಿತು ಪ್ರಿಯರೇ. ಜಕ್ಕಾಯನ ಮನೆಗೆ ರಕ್ಷಣೆ ಇಳಿದು ಬಂತು. ಯಾವ ಮನೆಯಲ್ಲಿ ಬರೀ ಅಕ್ರಮ ಅನಾಚಾರ ಪಾಪ ತುಂಬಿತ್ತೋ, ಯಾವ ಮನೆಯಲ್ಲಿ ಅಕ್ರಮ ದುಡ್ಡಿನ ಮೂಲಕವಾಗಿ ಅಂತಸ್ತು ಮನೆಗಳನ್ನು ಕಟ್ಟಿಕೊಂಡಿದ್ದೋ ಜಕ್ಕಾಯ, ಆ ಮನೆಯಲ್ಲಿ ಸ್ವಾಮಿ ಬಂದಾಗ ಅಲ್ಲಿ ಸಮಾಧಾನ ಎನ್ನುವಂಥದ್ದು ಬಂತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸುವಿನ ಬೋಧನೆಗಳನ್ನು ನೀನು ಕೇಳುವಾಗ ಆತನು ನಿನ್ನ ಬಾಧೆಯನ್ನು ಏನ್ ಮಾಡ್ತಾನೆ, ನಿವಾರಣೆ ಮಾಡ್ತಾನೆ. ಹಲ್ಲೆಲೂಯಾ. ಬೋಧನೆಯನ್ನ ಕೇಳುವಾಗ ನಿನ್ನ ಬಾಧೆಗಳು ಏನಾಗ್ತವೆ, ನಿವಾರಣೆ ಆಗ್ತವೆ. ದೇವರ ವಾಕ್ಯ ಹೇಳ್ತಾ ಇದೆ, ಸ್ವಾಮಿಯನ್ನ ನೋಡಿದಂತ ಜಕ್ಕಾಯ ಸಮಾಧಾನವನ್ನ ರಕ್ಷಣೆಯನ್ನ ಹೊಂದಿಕೊಂಡ ಪ್ರಿಯರೇ. ನಾವ್ ಹೆಂಗಿದ್ದೀವಿ ಇವತ್ತು? ಯಾರನ್ನ ನಾವು ನೋಡ್ತಾ ಇದ್ದೇವೆ? ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ಲಯವಾಗುವಂತ ವಸ್ತುಗಳನ್ನ ನೋಡ್ತಾ ಇದ್ದೇವಾ? ಆ ಹಬ್ಬ ಸಂಪ್ರದಾಯ ಹರಿದಿನಗಳನ್ನ ನೋಡ್ತಾ ಇದ್ದೇವೆ? ಯಾವುದನ್ನ ನೋಡ್ತಾ ಇದ್ದೇವೆ? ಮನುಷ್ಯರ ಕಲ್ಪನೆಗಳನ್ನ ನೋಡ್ತಾ ಇದ್ದೀವಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಇವತ್ತಿಗೂ ಕೂಡ ಎಚ್ಚರಿಸ್ತಾ ಇದೆ, ದೇವರನ್ನ ಹುಡುಕುವವನು ಇಲ್ಲ, ಒಬ್ಬನಾದರೂ ಇಲ್ಲ. ನೀವು ಯಾವ ಪಂಕ್ತಿಯಲ್ಲಿದ್ದೀರಿ? ದೇವರನ್ನ ಹುಡುಕಿದ್ದೀರಾ? ಕಂಡುಕೊಂಡಿದ್ದೀರಾ? ಸುವಾರ್ತೆಯ ಒಂದು ವಿಷಯವಾಗಿ ನೀವು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದೀರಾ? ವಾಕ್ಯ ಹೇಳ್ತಾ ಇದೆ, ಜಕ್ಕಾಯ ಆಸಕ್ತಿ
ಆಸಕ್ತಿಯಿಂದ ದೇವರನ್ನ ಹುಡುಕಿದ, ರಕ್ಷಣೆಯನ್ನ ಹೊಂದಿಕೊಂಡ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೆಯದಾಗಿ ನಾವು ನೋಡೋಣ ಈ ಸಮಯದಲ್ಲಿ, ಆಸಕ್ತಿಯಿಂದ ಹುಡುಕಿದಂತ ಜಕ್ಕಾಯ ಏನ್ ಮಾಡಿದ? ರಕ್ಷಣೆಯನ್ನ ಹೊಂದಿಕೊಂಡ. ಇನ್ನೊಂದು ವಿಷಯದಲ್ಲಿ ಹೇಳಬೇಕು, ಜಕ್ಕಾಯ ಎಲ್ಲಿದ್ದಾನೆ? ಆಲದ ಮರದಲ್ಲಿದ್ದಾನೆ. ಆಲದ ಮರದ ಕೆಳಗಡೆ ಯಾರಿದ್ದಾರೆ? ಏಸಪ್ಪ ಇದ್ದಾನೆ. ಜಕ್ಕಯ್ಯನಿಗೆ ಏಸಪ್ಪ ಹೇಳ್ತಾ ಇದ್ದಾನೆ ಏನಂತೇಳಿ, ಜಕ್ಕಯ್ಯನೇ ತಟ್ಟನೆ ಏನ್ ಮಾಡು, ಇಳಿದು ಬಾ. ಲೇಟ್ ಮಾಡಬೇಡ, ಏನ್ ಮಾಡು, ತಟ್ಟನೆ ಇಳಿದು ಬಾ. ನಾನು ಇವತ್ತು ನಿನ್ನ ಮನೆಯಲ್ಲಿ ಹೇಳ್ಕೊಳ್ಬೇಕು. ಮನೆ ಅಂದ್ರೆ ಯಾವುದು? ಯಾವುದ್ರಿ? ನಮ್ಮ ಹೃದಯ. ನಾವೇ ದೇವರ ಆಲಯವಾಗಿದ್ದೇವೆ. ನಾನು ನಿನ್ನಲ್ಲಿ, ನೀ ನನಗೆ ಸ್ಥಳ ಕೊಡ್ಬೇಕು. ಜಕ್ಕಯ್ಯ ನಿನ್ನ ಆಲದ ಮರದ ಮೇಲೆ ಕುಂತ್ಕೊಂಡಿ, ನಂದೇ ಜಾತಿ ದೊಡ್ಡದು, ನಂದೇ, ನನ್ನ ಹತ್ರನೇ ಹಣ ಜಾಸ್ತಿ ಇದೆ, ನಾನು ಎಲ್ಲದಕ್ಕಿಂತ ಹೆಚ್ಚು ಅಹಂಕಾರ, ಗರ್ವ ಎಲ್ಲ ತುಂಬಿದವನಾಗಿದ್ದಾನೆ. ಎಲ್ಲಿದ್ದಾಗ? ಮೇಲ್ಗಡೆ ಇದ್ದಾಗ. ಅಲ್ಲೆಲ್ಲ ಅದು ನೋಡ್ರಿ, ಹಣ ಬಂದರೆ ಕೆಲವರಿಗೆ ಕಣ್ಣು ಕೆಳಗೆ ಹೇಳೋರು ಎಲ್ಲಿರುತ್ತೆ? ಕೆಳಗೆ ಬಗ್ಗಿ ನೋಡ್ಕೊಂಡವರು ಹೋಗೋದೇ ಇಲ್ಲ. ಅಲ್ಲೆಲ್ಲ ಪ್ರೈಸ್ಗಳು. ವಾಕ್ಯ ಹೇಳ್ತಾ ಇದೆ, ಜಕ್ಕಾಯ ನೀನು ಮೇಲ್ಗಡೆ ಇದ್ದೀಯ, ಮೊದಲನೇದಾಗಿ ನೀನೇನು ಮಾಡು, ಕೆಳಗಡೆ ಇಳಿದು ಬಾ. ನೀನು ಕೆಳಗಡೆ ಇಳಿದು ಬಂದರೆ ಬರ್ತೀನಿ, ನೀನು ಅಲ್ಲೇ ಕುಂತ್ರು ಬರಲ್ಲ ನಾನು. ಅಲ್ಲೆಲ್ಲಯ್ಯ, ಕೆಳಗಡೆ ಇಳಿದು ಬಂದರೆ ಬರ್ತೀನಿ ನಾನು ನಿನ್ನ ಮನೆಗೆ, ನೀನು ಅಲ್ಲೇ ಕುಂತ್ರೆ ನಾನು ಬರಲ್ಲ. ಅಲ್ಲೆಲ್ಲಯ್ಯ, ವಾಕ್ಯ ಅರ್ಥ ಆಗ್ತಾ ಇದೆನಾ? ಪ್ರೈಸ್ ಲಾರ್ಡ್. ಆಸಕ್ತಿಯಿಂದ ಹುಡುಕಿದಂಥ ಜಕ್ಕಾಯ ಏನನ್ನು ಹೊಂದಿಕೊಂಡ? ರಕ್ಷಣೆಯನ್ನು ಹೊಂದಿಕೊಂಡ ಪ್ರಿಯರೇ. ಎರಡನೆಯದಾಗಿ